ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ಸೈಟ್ಸ್ 21 ಇಂಟು ಹಾಫ್ ಅನ್ ಅವರ್ ಲೆಸ್ ನೌನ್ ಥಿಂಗ್ಸ್. ನನ್ನ ಹೆಸರು ಅನುಷಾ. ಇವತ್ತು ನಾವು ಮಾಡ್ತಾ ಇರೋದು ಬಿಸ್ನೆಸ್ ರೆಗ್ಯುಲೇಷನ್ ಸಬ್ಜೆಕ್ಟ್. ಇಟ್ ಈಸ್ ಸ್ಪೆಷಲಿ ಮೇಡ್ ಫಾರ್ 4th ಸೆಮ್ BCom ಸ್ಟೂಡೆಂಟ್ಸ್. ಬಿಸ್ನೆಸ್ ರೆಗ್ಯುಲೇಷನ್ ಸಬ್ಜೆಕ್ಟ್ನಲ್ಲಿ 5 ಮಾಡ್ಯೂಲ್ಸ್ ಇದೆ. ಅದರಲ್ಲಿ ನಾವಿವತ್ತು ಫಸ್ಟ್ ಸ್ಟಡಿ ಮಾಡ್ತಾ ಇರೋದು ಇಂಟ್ರಡಕ್ಷನ್. ಇಟ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಮಾಡ್ಯೂಲ್ ಕಂಪೇರ್ ಟು ಓವರ್ ಆಲ್ 5 ಮಾಡ್ಯೂಲ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ತುಂಬಾ ಕಮ್ಮಿ ಕಂಟೆಂಟ್ಸ್ ಇದೆ ಇದರಲ್ಲಿ. ಓನ್ಲಿ 4 ಕಂಟೆಂಟ್ಸ್ನ ನಾವಿಲ್ಲಿ ನೋಡಬಹುದು. ಮೀನಿಂಗ್, ಡೆಫಿನೇಷನ್, ಸೋರ್ಸಸ್ ಆಫ್ ದ ಬಿಸ್ನೆಸ್ ಲಾ, ಟೈಪ್ಸ್ ಆಫ್ ಬಿಸ್ನೆಸ್ ಲಾ. ಸೊ ಪ್ರತಿಯೊಂದೂ ಸಹ ನಾವಿವಾಗ ಡೀಟೇಲ್ಡಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಚಾಪ್ಟರಿನ ಇಂಟ್ರಡಕ್ಷನ್ ಫಸ್ಟ್ನ ಕವರ್ ಮಾಡ್ಕೊಳ್ಳೋಣ ನಾವು. ದ ಸ್ಟಡಿ ಆಫ್ ಲಾ ಈಸ್ ಆಫ್ ಎನಾರ್ಮಸ್ ಪ್ರಾಕ್ಟಿಕಲ್ ವ್ಯಾಲ್ಯೂ ಆ್ಯಂಡ್ ವೈಟಲ್ ಆ್ಯಂಡ್ ಎವರ್ ಪ್ರೆಸೆಂಟ್ ಫೋರ್ಸ್ ಇನ್ ಮಾಡ್ರನ್ ಲೈಫ್. ಈ ಮಾಡ್ರನ್ ಲೈಫ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಲಾನ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ತಿಳ್ಕೊಂಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಇಂಡಿವಿಜುವಲಿ ಕಂಪೇರ್ ಮಾಡಿದ್ರೆ ಬಿಸ್ನೆಸ್ ಮ್ಯಾನು ಲಾನ ತುಂಬ ಚೆನ್ನಾಗಿ ತಿಳ್ಕೊಂಡಿರಬೇಕಾಗತ್ತೆ. ಯಾಕಂದರೆ ಬಿಸ್ನೆಸ್ ಮ್ಯಾನ್ ಡೈಲಿ ಕಾಂಟ್ರಾಕ್ಟ್ಸ್ಗೆ ಎಂಟರ್ ಆಗಬೇಕಾಗುತ್ತೆ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ನ ಮಾಡಬೇಕಾಗತ್ತೆ. ಅಂಥ ಟೈಮ್ನಲ್ಲಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವರು ತಿಳ್ಕೊಂಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ದಟ್ ಅದರಿಂದ ಮುಂದೆ ಆಗ್ತಕ್ಕಂಥ ಕಾನ್ಫ್ಲಿಕ್ಟ್ಸ್ನ ಮತ್ತು ಯಾವುದೇ ರೀತಿ ಇಶ್ಯೂಸ್ನ ಸಾಲ್ವ್ ಮಾಡೋದಕ್ಕೆ ತುಂಬ ಈಸಿಯಾಗಿ ಲಾ ಮಾಡುತ್ತೆ. ಸಿನ್ಸ್ ದ ಬಿಸ್ನೆಸ್ ಈಸ್ ರಿಲೇಟೆಡ್ ಟು ಸೊಸೈಟಿ, ಎನಿ ಆ್ಯಕ್ಟಿವಿಟಿ ರಿಲೇಟೆಡ್ ಸೊಸೈಟಿ ಆ್ಯಂಡ್ ಮ್ಯಾನ್ಸ್ ವೆಲ್ಫೇರ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಹೆನ್ಸ್ ಇಟ್ ಈಸ್ ನೌ ಟರ್ಮ್ಡ್ ಆಸ್ ಬಿಸ್ನೆಸ್ ಲಾ ಆರ್ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಆರ್ ಬಿಸ್ನೆಸ್ ರೆಗ್ಯುಲೇಷನ್ಸ್. ಸೊ ಬಿಸ್ನೆಸ್ ಅಂತಕ್ಕಂಥದ್ದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸೊಸೈಟಿಗೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಬಿಸ್ನೆಸ್ನಲ್ಲಿ ಏನು ಮಾಡ್ಬೋದು? ಮ್ಯಾನುಫ್ಯಾಕ್ಚರ್ ಮಾಡಬಹುದು, ಸರ್ವಿಸ್ ಪ್ರೊವೈಡ್ ಮಾಡ್ಬೋದು. ಯಾವ ಉದ್ದೇಶಕ್ಕೆ ಬಿಸ್ನೆಸ್ ಮಾಡ್ತಾರೆ? ಪ್ರಾಫಿಟ್ ಅರ್ನ್ ಮಾಡೋದಕ್ಕೆ. ಯಾರಿಂದ ಪ್ರಾಫಿಟ್ ಅರ್ನ್ ಮಾಡ್ತಾರೆ? ಆ್ಯಸ್ ಯೂಶ್ವಲ್ ಕಸ್ಟಮರ್ಸಿಂದಾನೆ. ಸೊ ಬಿಸ್ನೆಸ್ ಅಂತಕ್ಕಂಥದ್ದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕಸ್ಟಮರ್ಸ್ಗೆ ಎಫೆಕ್ಟ್ ಆಗುತ್ತೆ. ಆ ಬಿಸ್ನೆಸ್ಸು ಕಸ್ಟಮರ್ಸ್ಗೆ ಅಥವಾ ಕನ್ಸ್ಯೂಮರ್ಸ್ಗೆ ದೇ ಆರ್ ಇನ್ವಾಲ್ವ್ಡ್ ಇನ್ ಅ ಸೊಸೈಟಿ, ರೈಟ್? ಸೊ ಇಟ್ ಈಸ್ ದ ಬಿಸ್ನೆಸ್ ಆ್ಯಕ್ಟಿವಿಟಿ ರಿಲೇಟೆಡ್ ಟು ಸೊಸೈಟಿ ಆ್ಯಂಡ್ ಮ್ಯಾನ್ಸ್ ವೆಲ್ಫೇರ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್. ಸೊ ಬಿಸ್ನೆಸ್ ಅಂತಕ್ಕಂಥದ್ದು ಕನ್ಸ್ಯೂಮರ್ಸ್ಗೆ ಎಫೆಕ್ಟ್ ಮಾಡ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಕಸ್ಟಮರ್ಸ್ಗೂ ಸಹ ವೆಲ್ಫೇರ್ ಆಗಬೇಕು ಅನ್ನೋ ಉದ್ದೇಶದಿಂದನೇ ಬಿಸ್ನೆಸ್ ಲಾ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಸೊ ದಟ್ ಈಸ್ ಓನ್ಲಿ ಕಾಲ್ಡ್ ಆಸ್ ಅ ಬಿಸ್ನೆಸ್ ರೆಗ್ಯುಲೇಷನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್, ಮೀನಿಂಗ್ ಆಫ್ ಅ ಲಾ. ಸೊ ಇಂಟ್ರಡಕ್ಷನ್ ಪಾರ್ಟ್ನ ಕವರ್ ಮಾಡಿದ್ದೀವಿ. ನೆಕ್ಸ್ಟು ಮೀನಿಂಗ್ ಆಫ್ ಲಾ. ಲಾ ಈಸ್ ಎ ರೂಲ್ಸ್ ಆಫ್ ಆ್ಯಕ್ಷನ್. ಲಾ ಅನ್ನೋದು ಸಮ್ ಸೆಟ್ ಆಫ್ ರೂಲ್ಸ್ ಆಗಿರುತ್ತೆ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಲಾ. According to Oxford Dictionary, law is rule made by authority for the proper regulation of a community or society or for correct conduct of life. ಆಕ್ಸ್ಫರ್ಡ್ ಡಿಕ್ಷನರಿ ಅವರು ಹೇಳೋ ಪ್ರಕಾರ ಏನಂದರೆ, ಲಾ ಈಸ್ ರೂಲ್ ಮೇಡ್ ಬೈ ಅಥಾರಿಟಿ. ಲಾ ಅಂತಕ್ಕಂಥದ್ದು ಸಮ್ ಆಫ್ ದ ರೂಲ್ಸ್. ಅದನ್ನು ನಾವು ಸಾಮಾನ್ಯ ಇಂಡಿವಿಜುವಲ್ಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅಥಾರಿಟಿಯಲ್ಲಿರ್ತಕ್ಕಂಥವರೇ ರೂಲ್ಸ್ನ ಫ್ರೇಮ್ ಮಾಡ್ತಕ್ಕಂಥದ್ದು. ಯಾವ ಉದ್ದೇಶಕ್ಕೆ ಆ ರೂಲ್ಸ್ನ ಫ್ರೇಮ್ ಮಾಡಿದ್ದಾರೆ ಅಂದರೆ, ಫಾರ್ ದ ಪ್ರಾಪರ್ ರೆಗ್ಯುಲೇಷನ್ ಆಫ್ ಅ ಕಮ್ಯುನಿಟಿ. ಪ್ರತಿಯೊಂದು ಕಮ್ಯುನಿಟಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಇಂಡಿವಿಜುವಲ್ಸ್ ಕೂಡ ಪ್ರಾಪರಾಗಿ ಆ ರೂಲ್ಸ್ನ ಅಡಾಪ್ಟ್ ಮಾಡ್ಕೊಬೇಕು. ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಸೊಸೈಟಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಲಾನ ಫ್ರೇಮ್ ಮಾಡಿದ್ದಾರೆ. ಫಾರ್ ದ ಕರೆಕ್ಟ್ ಕಂಡಕ್ಟ್ ಆಫ್ ದ ಲೈಫ್. ಪ್ರತಿಯೊಬ್ಬರೂ ಸಹ ಸರಿಯಾದ ಮಾರ್ಗದಲ್ಲಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಲಾನ ಫ್ರೇಮ್ ಮಾಡಿದ್ದಾರೆ. ದಿಸ್ ಈಸ್ ದ ಡೆಫಿನಿಷನ್ ಆಫ್ ದ ಲಾ. ಆಬ್ಜೆಕ್ಟ್ ಆಫ್ ದ ಲಾ, ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಯಾವ ಉದ್ದೇಶದಿಂದ ಲಾನ ಫ್ರೇಮ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಾದರೆ, ಫಸ್ಟ್ ಪಾಯಿಂಟ್, ಟು ಇನ್ಕಾರ್ಪೊರೇಟ್ ಯೂನಿಫಾರ್ಮಿಟಿ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಅಮಾಂಗ್ ಆಲ್ ಕ್ಯಾಟಗರಿ ಆಫ್ ಪೀಪಲ್ ಆಫ್ ದ ಸೊಸೈಟಿ. ಸೊ ಇನ್ಕಾರ್ಪೊರೇಟ್ ಯೂನಿಫಾರ್ಮಿಟಿ ಮೀನ್ಸ್ ಪ್ರತಿಯೊಬ್ಬರಿಗೂ ಲಾ ಸೇಮ್ ಅಪ್ಲಿಕೇಬಲ್. ಬಿಸ್ನೆಸ್ ಮ್ಯಾನ್ ಆದರೂ ಆಗಿರಲಿ, ಯಾವ ಜನರಲ್ ಕ್ಯಾಟಗರಿ ಪೀಪಲ್ ಆಗಿರಲಿ, ಪ್ರತಿಯೊಬ್ಬರಿಗೂ ಸಹ ಯೂನಿಫಾರ್ಮಿಟಿ ಸೇಮ್ ಅಪ್ಲಿಕೇಬಲ್ ಆಗಿರುತ್ತೆ. ನೆಕ್ಸ್ಟ್, ಸೋಷಿಯಲ್ ಸೆಕ್ಯೂರಿಟಿ ಅಮಾಂಗ್ ಆಲ್ ದ ಕ್ಯಾಟಗರಿ ಆಫ್ ದ ಪೀಪಲ್. ಪ್ರತಿಯೊಬ್ಬರಿಗೂ ಕೂಡ ಸೋಷಿಯಲ್ ಸೆಕ್ಯೂರಿಟಿ ಸಿಗಬೇಕಾಗುತ್ತೆ. ರಿಗಾರ್ಡಿಂಗ್ ಯಾವುದೇ ಕ್ಯಾಸ್ಟ್ ಆಗಿರಲಿ, ಅವರು ಯಾವುದೇ ಒಂದು ರಿಲಿಜಿಯನ್ಗೆ ಸಂಬಂಧಿಸಿರಲಿ, ಸೇಮ್ ಲಾ ಅವ್ರಿಗೂ ಸಹ ಅಪ್ಲಿಕೇಬಲ್ ಆಗುತ್ತೆ.
Next point, to establish the socio-economic justice and remove the existing imbalance in a socio-economic structure. ಇವತ್ತಿಗೂ ಕೂಡ ನಾವು ರಿಚ್ ಪೀಪಲ್ ಮತ್ತು ಪೂರ್ ಪೀಪಲ್ ಅನ್ನೋ ಡಿಸ್ಕ್ರಿಮಿನೇಷನ್ನಲ್ಲೇ ಇದ್ದೀವಿ. ಸೊ ಲಾ ಇರೋದ್ರಿಂದ ಆ ಒಂದು ಎಕ್ಸಿಸ್ಟಿಂಗ್ ಇಂಬ್ಯಾಲೆನ್ಸ್ನ ಅದು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ಟು ಇಂಪೋಸ್ ದ ಸೋಷಿಯಲ್ justice on the basis of social change by considering all round of welfare and improvement of the community through welfare and well-being of the citizens individually and collectively from material, moral and spiritual stand of points. ಸೊ ಏನಾಗುತ್ತೆ ಅಂದರೆ ಲಾ ಫ್ರೇಮ್ ಮಾಡಬೇಕಾದ್ರೆ ಅಲ್ಲಿ ಅಥಾರಿಟಿಯಲ್ಲಿ ಇರೋರು ಕೇವಲ ಒಬ್ಬ ಇಂಡಿವಿಜುವಲ್ಸ್ ಮೇಲೆ ನೋಡಿ ಅವರು ಲಾನ ಫ್ರೇಮ್ ಮಾಡೋದಿಲ್ಲ, ಪ್ರತಿಯೊಂದರ ಆಲ್ ರೌಂಡ್ ಆಫ್ ವೆಲ್ಫೇರ್ ನೋಡ್ತಾರೆ. ಮೀನ್ಸ್ ಪ್ರತಿಯೊಬ್ಬರಿಗೂ ಸಹ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಅದ್ರ ನೆಗೆಟಿವ್ ಆ್ಯಸ್ ವೆಲ್ ಆಸ್ ಪಾಸಿಟಿವ್ನ ಕನ್ಸಿಡರ್ ಮಾಡ್ತಾರೆ. ಸೊ ಯಾರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿದೆ, ಯಾರಿಗೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಎಲ್ರಿಗೂ ವೆಲ್ಫೇರ್ ಆಗುತ್ತಾ ಆ ಒಂದು ಲಾ ಅಂದರೆ ಮಾತ್ರ ಆ ಲಾನ ಫ್ರೇಮ್ ಮಾಡ್ತಕ್ಕಂಥದ್ದು, ಇಲ್ಲ ಆ ಲಾನ ಚೇಂಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಈ ಒಂದು ಚೆಕಿಂಗ್ ಯಾಕೆ ಮಾಡ್ತಾರೆ ಅಂತ ಅಂದರೆ ವೆಲ್ ಬೀಯಿಂಗ್ ಆಫ್ ದ ಸಿಟಿಸನ್ಸ್, ಪ್ರತಿಯೊಬ್ಬರು ಸಹ ವೆಲ್ ಬೀಯಿಂಗ್ ಆಗಿರಬೇಕಾಗುತ್ತೆ. ವೆಲ್ಫೇರ್ ಆಫ್ ದ ಸಿಟಿಸನ್ನ ಗೌರ್ನಮೆಂಟ್ ನೋಡುತ್ತೆ. ನೆಕ್ಸ್ಟ್ ಅದು ಯಾವುದೇ ಉದ್ದೇಶ ಆಗಿರಲಿ, ಅದು ಮೆಟೀರಿಯಲ್ ಆಗಿರಬಹುದು, ಮಾರಲ್ ಆಗಿರ್ಬೋದು, ಸ್ಪಿರಿಚುವಲ್ ಸ್ಟ್ಯಾಂಡ್ ಪಾಯಿಂಟ್ಸ್, ಪ್ರತಿಯೊಬ್ಬರಿಗೂ ವೆಲ್ಫೇರ್ ಆಗುತ್ತೆ ಅಂದರೆ ಮಾತ್ರನೇ ಲಾ ಫ್ರೇಮ್ ಆಗುತ್ತೆ. ಸೊ ಫಾರ್ ದ ವೆಲ್ಫೇರ್ ಆಫ್ ದ ಸೊಸೈಟಿ ಲಾ ಹ್ಯಾಸ್ ಬಿನ್ ಫ್ರೇಮ್ಡ್. Next point, to create the awareness of law among the citizen, it is applicable to make them follow the law and respect it. ಸೊ ಲಾ ಫ್ರೇಮ್ ಮಾಡಿ ಸುಮ್ಮನೆ ಇರೋ ಹಾಗಿಲ್ಲ, ಗೌರ್ನಮೆಂಟ್ ಅದಕ್ಕೆ ಸಪ್ರೇಟ್ ಅಥಾರಿಟಿ ಇರುತ್ತೆ, ಪೊಲೀಸ್ ಎಲ್ಲ ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದರೆ ಫ್ರೇಮ್ ಮಾಡಿರ್ತಕ್ಕಂಥ ಲಾ ಎಲ್ಲರೂ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರಾ, ಎಲ್ರಿಗೂ ಒಂದು ರೂಲ್ಸು ರೀಚ್ ಆಗಿದೆಯಾ, ಎಲ್ರಿಗೂ ಗೊತ್ತಾಗಿದೆಯಾ ಇಂಥ ಒಂದು ರೂಲ್ಸ್ ಫ್ರೇಮ್ ಆಗಿದೆ, ಸೊ ನಾವು ಇದನ್ನು ಫಾಲೋ ಮಾಡಬೇಕು ಅನ್ನೋ ರೂಲ್ಸು ಎಲ್ರಿಗೂ ಗೊತ್ತಾಗಿದೆಯಾ, ಎಲ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಮ್ಗೆ ಗೊತ್ತಾಗಿರ್ತಕ್ಕಂಥ ಸಿಟಿಸನ್ಸ್ ಕೂಡ ಆ ಲಾಸ್ನ ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಗೌರ್ನಮೆಂಟ್ಗೆ ನಾವು ಕೂಡ ಆ ಲಾಸ್ನ ಫಾಲೋ ಮಾಡೋದ್ರಿಂದ. ನೆಕ್ಸ್ಟ್, to make a strong government to implement the law positively for the benefit of the human being and for the welfare of the society. ಇವಾಗ ಗೌರ್ನಮೆಂಟ್ ಒಂದು ರೂಲ್ಸ್ನ ಫ್ರೇಮ್ ಮಾಡಿರುತ್ತೆ. ದಟ್ ಈಸ್ ಫಾರ್ ಎಕ್ಸಾಂಪಲ್ ಕೋವಿಡ್-19 ಟೈಮ್ನಲ್ಲಿ ಲಾಕ್ಡೌನ್ ಮಾಡಿದ್ರು. ಯಾವ ಉದ್ದೇಶಕ್ಕೆ ಲಾಕ್ಡೌನ್ ಮಾಡಿದ್ರು? ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ತಾನೇ. ಸೊ ಸೊಸೈಟಿಲಿ ಇರ್ತಕ್ಕಂಥ ಪೀಪಲ್ಲು ಹೆಲ್ದಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಲಾನ ಫ್ರೇಮ್ ಮಾಡಿದ್ರು. ಆ ಒಂದು ಟೈಮ್ನಲ್ಲಿ ಲಾಕ್ಡೌನ್ಸ್ ಎಲ್ಲ ಮಾಡಿದ್ರು. ನಾವೇನಾದ್ರೂ ಆ ರೂಲ್ಸ್ನ ಬ್ರೇಕ್ ಮಾಡಿ ಹೊರಗಡೆ ಬಂದು ಒಂದು ಡಿಸ್ಟರ್ಬೆನ್ಸ್ ಮಾಡಿದಿದ್ರೆ ಗೌರ್ನಮೆಂಟ್ಗೆ ನಾವು ಸಪೋರ್ಟ್ ಮಾಡ್ದಂಗೆ ಇರ್ತಿತ್ತಾ? ಖಂಡಿತವಾಗೂ ಇಲ್ಲ. ನಾವೇ ಇನ್ನೂ ತೊಂದರೆ ಮಾಡ್ದಂಗೆ ಇರ್ತಿತ್ತು. ಆವಾಗ ಏನು ಅಂದ್ಕೊತಿದ್ರು ಅಂದರೆ ಬೇರೆ ಗೌರ್ನಮೆಂಟ್ಸ್ ಮೀನ್ಸ್ ಅದರ್ ಸ್ಟೇಟ್ಸ್ ಗೌರ್ನಮೆಂಟ್ ಏನು ಅಂದ್ಕೊತಿದ್ರು ಅಂದರೆ ಈ ಒಂದು ಸ್ಟೇಟ್ನಲ್ಲಿ ಇರ್ತಕ್ಕಂಥ ಗೌರ್ನಮೆಂಟ್ ಸ್ಟ್ರಾಂಗ್ ಇಲ್ಲ, ಪೀಪಲ್ಸ್ ಎಲ್ಲ ರೂಲ್ಸ್ನ ಫಾಲೋ ಮಾಡೋದಿಲ್ಲ ಅನ್ನೋ ಒಂದು ನೆಗೆಟಿವ್ ಇಂಪ್ಯಾಕ್ಟ್ನ ನಾವೇನೇ ತೋರಿಸ್ದಂಗೆ ಇರ್ತಿತ್ತು. ಸೊ ನಾವು ಪಾಸಿಟಿವ್ ಆಗಿ ತೊಗೊಬೇಕಾಗತ್ತೆ. ರೂಲ್ಸ್ನ ಫ್ರೇಮ್ ಮಾಡ್ತಾರಲ್ಲ ಗೌರ್ನಮೆಂಟು, ಓಕೆ ಪಾಸಿಟಿವ್ ಆಗಿ ತೊಗೊಂಡು ಆ ಒಂದು ರೂಲ್ಸ್ನ ನಾವು ರೆಸ್ಪೆಕ್ಟ್ ಮಾಡಿ ಫಾಲೋ ಮಾಡಬೇಕಾಗತ್ತೆ. ಸೊ ದೀಸ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ದ ಲಾ. ಐ ಹೋಪ್ ಈ ಒಂದು ಪಾಯಿಂಟ್ಸ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಕಾನ್ಸೆಪ್ಟ್ಗೆ ಹೋಗೋಣ. ಮೀನಿಂಗ್ ಆಫ್ ಲಾ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇವಾಗ ಮೀನಿಂಗ್ ಆಫ್ ಬಿಸ್ನೆಸ್ ಲಾ. Business law is a body of rules, regulations and principles that governs the activities of a business. ಬಿಸ್ನೆಸ್ ಲಾ ಅಲ್ಲಿ ಸರ್ಟೆನ್ ರೂಲ್ಸ್, ರೆಗ್ಯುಲೇಷನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಕಂಟೈನ್ ಆಗಿರುತ್ತೆ. ಯಾವ ಉದ್ದೇಶದಿಂದ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಅಂದರೆ ಟು ಗವರ್ನ್ ದ ಆ್ಯಕ್ಟಿವಿಟೀಸ್ ಆಫ್ ಎ ಬಿಸ್ನೆಸ್ನಲ್ಲಿ ನಡೀತಕ್ಕಂಥ ಆ್ಯಕ್ಟಿವಿಟೀಸ್, ಇಟ್ ಮೇ ಬಿ ಅ ಬೈಯಿಂಗ್, ಸೆಲ್ಲಿಂಗ್ ಆರ್ ಅ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಿಸ್ತಕ್ಕಂಥದ್ದಾಗಿರಬಹುದು. ಸೊ ದೀಸ್ ಆರ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ಎ ಬಿಸ್ನೆಸ್. ಆ ಆ್ಯಕ್ಟಿವಿಟೀಸ್ಗೆ ಗವರ್ನ್ ಮಾಡ್ತಕ್ಕಂಥ ಸರ್ಟೆನ್ ರೂಲ್ಸ್, ರೆಗ್ಯುಲೇಷನ್ಸ್ನೇ ನಾವು ಬಿಸ್ನೆಸ್ ಲಾ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಗ ಡೆಫಿನೇಷನ್ ಆಫ್ ಅ ಬಿಸ್ನೆಸ್ ಲಾ. ಅಕಾರ್ಡಿಂಗ್ ಟು S.R. Devar, business law means that branch of law which is applicable to or concerned with trade and commerce
in connection with the various business transactions. ಸೊ SR ಡೇವರ್ ಹೇಳೋ ಪ್ರಕಾರ ಬಿಸ್ನೆಸ್ ಲಾ ಅನ್ನೋದು ಇಟ್ ಈಸ್ ಒನ್ ಆಫ್ ದ ಬ್ರ್ಯಾಂಚ್ ಆಫ್ ದ ಲಾ ವಿಚ್ ಈಸ್ ಅಪ್ಲಿಕೇಬಲ್. ಸೊ ಬಿಸ್ನೆಸ್ ಲಾ ಅಂತಕ್ಕಂಥದ್ದು ಲಾಯಿನ ಒಂದು ಬ್ರ್ಯಾಂಚ್ ಆಗಿದೆ. ಆ ಒಂದು ಬ್ರ್ಯಾಂಚ್ ಏನು ಮಾಡುತ್ತೆ ಅಂದರೆ ಬಿಸ್ನೆಸ್ ಲಾ ಏನು ಮಾಡುತ್ತೆ ಅಂದರೆ ಇಟ್ ಕನ್ಸರ್ನೆಡ್ ವಿತ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್. ಟ್ರೇಡ್ ಅಂದರೆ ಮೀನಿಂಗ್ ಇಟ್ ಈಸ್ ರಿಲೇಟಿಂಗ್ ಟು ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಕಾಮರ್ಸ್ ಈಸ್ ರಿಲೇಟಿಂಗ್ ಟು ದ ಪ್ರಮೋಷನ್ ಆಫ್ ದ ಪ್ರಾಡಕ್ಟ್. ಇಟ್ ಮೇ ಬಿ ಅನ್ ಅಡ್ವರ್ಟೈಸಿಂಗ್ ಆಗಿರಬಹುದು, ಸೇಲ್ಸ್ ಪ್ರಮೋಷನ್ ಆಗಿರಬಹುದು. ಇಟ್ ಈಸ್ ಆಲ್ ರಿಲೇಟೆಡ್ ಟು ದ ಕಾಮರ್ಸ್ ಇನ್ ಕನೆಕ್ಷನ್ ವಿತ್ ದ ವೇರಿಯಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ಸಮ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಫ್ರೇಮ್ ಆಗಿರುತ್ತಲ್ಲ ಅದನ್ನೇ ಬಿಸ್ನೆಸ್ ಲಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಪ್ರಮೋಷನ್ ಅಂತ ಕನ್ಸಿಡರ್ ಮಾಡೋಣ. ಸೇಲ್ಸ್ ಪ್ರಮೋಷನ್ ಮಾಡಬೇಕು ಅಂದರೆ ಅಫ್ಕೋರ್ಸ್ ದ ಮೇನ್ ಸೋರ್ಸ್ ಅಂತ ನಾವು ಚೂಸ್ ಮಾಡೋದು ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಪ್ರಾಡಕ್ಟ್ನ ಯಾರೂ ಸಹ ಕಂಪೇರ್ ಮಾಡಲ್ಲ. ನಮ್ಮ ಪ್ರಾಡಕ್ಟ್ ಬೇರೆ ಕಾಂಪಿಟೇಟರ್ ಪ್ರಾಡಕ್ಟ್ಗಿಂತ ತುಂಬ ಚೆನ್ನಾಗಿದೆ ಅಂತ ಅವ್ರ ಹೆಸ್ರನ್ನ ಮೆನ್ಷನ್ ಮಾಡೋದೇ ಇಲ್ಲ. ಅದನ್ನು ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ಇಟ್ ಈಸ್ ಆಲ್ಸೋ ಒಂದು ಎಥಿಕ್ಸ್ ಇರುತ್ತೆ. ಆ ಒಂದು ಕಾಮರ್ಸ್ ಮೀನ್ಸ್ ಸೇಲ್ಸ್ ಪ್ರಮೋಟ್ ಮಾಡಬೇಕಾಗಿದ್ರೆ. ಸೊ ಇಟ್ ಈಸ್ ಆಲ್ಸೋ ದ ರೂಲ್ಸ್ ದಟ್ ಈಸ್ ಕನ್ಸರ್ನಡ್ ಇನ್ ಅ ಬಿಸ್ನೆಸ್ ಲಾ. ಸೊ ಮೀನಿಂಗ್ ಆಫ್ ದ ಬಿಸ್ನೆಸ್ ಲಾ ಕವರ್ ಆಗಿದೆ. ಡೆಫಿನೇಷನ್ ಆಫ್ ದ ಬಿಸ್ನೆಸ್ ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಡೆಫಿನೇಷನ್ ಆಫ್ ದ ಬಿಸ್ನೆಸ್ ಲಾ ಕ್ವಶನ್ನ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಸೋರ್ಸಸ್ ಆಫ್ ದ ಬಿಸ್ನೆಸ್ ಲಾ. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇನ್ ಅ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಸೋರ್ಸಸ್ ಆಫ್ ಬಿಸ್ನೆಸ್ ಲಾ ಅಂದರೆ ಯಾವ್ಯಾವ ಸೋರ್ಸಸ್ ಮೀನ್ಸ್ ಯಾವ್ದಾವುದನ್ನು ರೆಫರ್ ಮಾಡಿ ಬಿಸ್ನೆಸ್ ಲಾ ಫ್ರೇಮ್ ಆಗಿದೆ ಅಂತ ನೋಡೋದಾದರೆ ಫಸ್ಟ್ ಇಂಗ್ಲೀಷ್ ಮರ್ಕಂಟೈಲ್ ಲಾ. ಸೊ ಅದರಲ್ಲಿ 4 ಕಾನ್ಸೆಪ್ಟ್ಸ್ ಬರುತ್ತೆ. ದಟ್ ಈಸ್ ಫಸ್ಟ್ ಲಾ ಆಫ್ ಮರ್ಕೆಂಟ್ ಆರ್ ಅ ಮರ್ಚೆಂಟ್. ಇಟ್ ಇನ್ಕ್ಲೂಡ್ಸ್ ದ ಕಸ್ಟಮ್ಸ್ ಆ್ಯಂಡ್ ದ ಯೂಸೇಜ್ ಗವರ್ನಿಂಗ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್. ಕಸ್ಟಮ್ಸ್ ಅಂದರೆ ಎಕ್ಸಾಂಪಲಲ್ಲಿ ಡೀಲ್ ಮಾಡೋದಾದರೆ ನಾವೀಗ ಏರ್ಪೋರ್ಟಿಂದ ಫಾರ್ ಎಕ್ಸಾಂಪಲ್ ಎಲ್ಲೋ ದುಬೈಯಿಂದಾನೇ ಬಂದಿರ್ತೀವಿ ಅಂದ್ಕೊಳ್ಳಿ ಇಂಡಿಯಾಗೆ. ನಾವು ಗೋಲ್ಡ್ನ ತರೋದು ಅಫೆನ್ಸು. ಸೊ ಚೆಕ್ ಮಾಡ್ತಾರೆ, ನಮ್ಮ ಬ್ಯಾಗ್ಸ್ನೆಲ್ಲ ಚೆಕ್ ಮಾಡ್ತಾರೆ, ಏನಾದರೂ ತಂದಿದ್ದಾರಾ, ಓಕೆ ತಂದಿದ್ರು ಎಂಥ ಗೂಡ್ಸ್ನ ಆದರೂ ತಂದಿದ್ದಾರೆ ಅಲೋ ಮಾಡೋಂಥರ. ಆ ಒಂದು ಪ್ಲೇಸ್ನಲ್ಲಿ ಏರ್ಪೋರ್ಟ್ಸ್ನಲ್ಲಿ ಚೆಕ್ ಮಾಡಬೇಕಾದ್ರೆ ಅಂಥ ಗೂಡ್ಸ್ನ ಅಲೋ ಮಾಡಬಹುದಾ ಅಂತ ಚೆಕ್ ಮಾಡ್ತಾರೆ. ಸೊ ಇಟ್ ಇನ್ಕ್ಲೂಡ್ಸ್ ದ ಕಸ್ಟಮ್ಸ್ ಮೀನ್ಸ್ ಅಡ್ಮಿನಿಸ್ಟ್ರೇಷನಲ್ಲಿ ಚೆಕ್ ಮಾಡ್ತಕ್ಕಂಥದ್ದು ಕಸ್ಟಮ್ಸ್ ಆ್ಯಂಡ್ ದ ಯೂಸೇಜ್ ಗವರ್ನಿಂಗ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್. ನೆಕ್ಸ್ಟ್ ಕಾಮನ್ ಲಾ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಕಸ್ಟಮ್ಸ್ ಯೂಸೇಜ್ ಆ್ಯಂಡ್ ದ ಟ್ರೆಡಿಷನ್ಸ್. ಕಾಮನ್ ಲಾ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅದು ಅಪ್ಲಿಕೇಬಲ್ ಆಗಿರುತ್ತೆ. ನೆಕ್ಸ್ಟ್ ಈಗ ಈಕ್ವಿಟಿ ಮೀನ್ಸ್ ಪ್ರತಿಯೊಬ್ಬರಿಗೂ ಸಹ ಈಕ್ವಲ್ ಜಸ್ಟಿಸ್ ಸಿಗಬೇಕು. ನಮ್ಮ ಒಂದು ಕಾನೂನಲ್ಲಿ ಹೇಳೋ ಪ್ರಕಾರ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದಿದ್ರೂ ಪರವಾಗಿಲ್ಲ, ಒಬ್ರಿಗೂ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತೀವಿ. ಸೊ ಈಕ್ವಿಟಿ ಫೇರಾಗಿ ಜಸ್ಟಿಸ್ನ ಸಿಗಬೇಕಾಗುತ್ತೆ. ದುಡ್ಡು ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವ್ರ ಕಡೆನ ಜಸ್ಟಿಸ್ ಕೊಡೋಂಥದ್ದೆಲ್ಲ ಮಾಡಬಾರ್ದು. ಸೊ ಈಕ್ವಲ್ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಸಿಗಬೇಕಾಗುತ್ತೆ. ಸ್ಟ್ಯಾಚ್ಯೂ ಲಾ ಮೀನ್ಸ್ ಆ್ಯಕ್ಟ್ ಪಾಸೆಡ್ ಬೈ ದ ಪಾರ್ಲಿಮೆಂಟ್. ಸೊ ಇಂಗ್ಲೀಷ್ ಮರ್ಕಂಟೈಲ್ ಲಾಲಿ ಈ ಒಂದು ಲಾ ಇನ್ಕ್ಲೂಡ್ ಆಗಿದೆ. ಸ್ಟ್ಯಾಚ್ಯೂ ಲಾ ಮೀನ್ಸ್ ಪಾರ್ಲಿಮೆಂಟೇ ಫ್ರೇಮ್ ಮಾಡ್ತಾರೆ, ಆ್ಯಕ್ಟ್ನ ಮಾಡ್ತಾರೆ. ಸೊ ಈ ಒಂದು ರೂಲ್ಸ್ನ ರೆಗ್ಯುಲೇಷನ್ಸ್ನ ಪಾರ್ಲಿಮೆಂಟ್ ಫ್ರೇಮ್ ಮಾಡಿದ್ದಾರೆ. ಪ್ರತಿಯೊಬ್ಬ ಸಿಟಿಸನ್ಸ್ ಕೂಡ ಇದನ್ನು ಫಾಲೋ ಮಾಡಬೇಕಾಗತ್ತೆ ಅಂತ ಹೇಳೋವಂಥದ್ದು ಸ್ಟ್ಯಾಚ್ಯೂ ಲಾ ಆಗಿದೆ. ದಿಸ್ ಈಸ್ ರಿಗಾರ್ಡಿಂಗ್ ದ ಇಂಗ್ಲೀಷ್ ಮರ್ಕಂಟೈಲ್ ಲಾ. ನೆಕ್ಸ್ಟು ಸ್ಟ್ಯಾಚ್ಯೂ ಆಫ್ ದ ಇಂಡಿಯನ್ ಲೆಜಿಸ್ಲೇಷನ್. ಅದರಲ್ಲಿ ಫಸ್ಟ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಮಾಡಿರ್ತಕ್ಕಂಥದ್ದು. ಏನಂದರೆ ಕಾಂಟ್ರಾಕ್ಟ್ಸ್ ಎಂಟರ್ ಆಗಬೇಕಾಗುತ್ತೆ. ಇನ್ನೊಂದು ಪಾಯಿಂಟು, ಆಲ್ ಅಗ್ರಿಮೆಂಟ್ಸ್ ಕೆನಾಟ್ ಬಿ ಅ ಕಾಂಟ್ರಾಕ್ಟ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಆನ್ ಅಗ್ರಿಮೆಂಟ್. ಇದನ್ನು ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಡೀಟೇಲ್ಡಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ರಿಗಾರ್ಡಿಂಗ್ ದ ಕಾಂಟ್ರಾಕ್ಟ್ ಅಂತ ಬಂದಾಗ ಇಬ್ಬರು ಪಾರ್ಟೀಸು ಒಂದು ಟ್ರಾನ್ಸಾಕ್ಷನ್ಸ್ಗೆ ಎಂಟರ್ ಆಗ್ತಕ್ಕಂಥದ್ದು. ಸೊ ಆ ಒಂದು ಟ್ರಾನ್ಸಾಕ್ಷನ್ಸು ಲಾಲಿ ಎನ್ಫೋರ್ಸಿಬಲ್ ಆಗೋಂಥದ್ದನ್ನ ಕಾಂಟ್ರಾಕ್ಟ್ ಅಂತ ಕರೀತಾರೆ. ನೆಕ್ಸ್ಟು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಸೊ ಏನಾದರೂ ಸೇಲ್ ಅಥವಾ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಸೇಲರ್ ಬೈಯಿಂಗ್ ದ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಒಂದು ಕಂಟೈನ್ ಆಗಿದೆ, ರೂಲ್ಸಲ್ಲಿ ಆ್ಯಕ್ಟಲ್ಲಿ ಕಂಟೈನ್ಡ್ ಆಗಿದೆ ಅಂತಕ್ಕಂಥದ್ದು ನೋಡೋದೆ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ನೆಕ್ಸ್ಟ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್.
ಇಬ್ಬರು ಇವಾಗ ಪಾರ್ಟ್ನರ್ಶಿಪ್ಪಲ್ಲಿ ನಾವು ಫರ್ಮ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ನಾವು ಆ ಒಂದು ರೂಲ್ಸ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಅಲ್ಲಿ 1932 ಏನೇನು ರೂಲ್ಸ್ ಕಂಟೈನ್ ಆಗಿದೆ ಅದನ್ನೆಲ್ಲ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ದಟ್ ಈಸ್ ರಿಗಾರ್ಡಿಂಗ್ ದ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಕಂಪನೀಸ್ ಆ್ಯಕ್ಟ್, ಆ್ಯಸ್ ವಿ ಆಲ್ರೆಡಿ ನೋ ದಟ್ ದ ಕಂಪನೀಸ್ ಆ್ಯಕ್ಟ್ ಮೀನ್ಸ್ ಯಾವ್ದಾರ ಒಂದು ಕಂಪ್ನಿ ರಿಜಿಸ್ಟರ್ ಆಗಬೇಕು, ಯಾವ್ದಾರ ಕಂಪನಿ ಒಂದು ಇಟ್ ಮೇ ಬಿ ಎಂಥ ಕಂಪ್ನಿನೇ ಆಗಿರ್ಬೋದು, ಅದು ಪಬ್ಲಿಕ್ ಕಂಪ್ನಿನೇ ಆಗಿರಬಹುದು, ಪ್ರೈವೇಟ್ ಕಂಪ್ನಿನೇ ಆಗಿರಬಹುದು. ಕಂಪನಿ ಆ್ಯಕ್ಟ್ನ 2013 ಯಾವ ರೂಲ್ಸ್ ಇದೆ ಅವನ್ನ ಫಾಲೋ ಮಾಡಲೇಬೇಕಾಗತ್ತೆ. ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು ಅಂದರೆ, ನಾವು ಬರೀಬೇಕಾದ್ರೆ ಆ್ಯಕ್ಟ್ ಬರಿತೀವಲ್ಲ, ಸ್ಮಾಲ್ ಎನ ಯೂಸ್ ಮಾಡಬಾರ್ದು. ಕಂಪಲ್ಸರಿ ಎ ಕ್ಯಾಪ್ಸಲೇ ಇರಬೇಕಾಗತ್ತೆ. ಎಂಥ ಕಾಂಟ್ರಾಕ್ಟ್ ಆಗಿರಲಿ, ಯಾವುದೇ ಕಾಂಟ್ರಾಕ್ಟ್ ಆಗಿರ್ಬೋದು, ಅದು ಇಂಡಿಯಾ ಕಾಂಟ್ರಾಕ್ಟ್ ಆಗಿರಲಿ, ಯಾವುದೇ ಆ್ಯಕ್ಟ್ ಆಗಿರಲಿ, ಸೊ ಎ ಕ್ಯಾಪ್ಸಲೇ ಬರೀಬೇಕಾಗತ್ತೆ ನಾವು. ಸೊ ನೆಕ್ಸ್ಟು ಜುಡಿಷಿಯಲ್ ಡಿಸಿಷನ್ ಅಂದರೆ ಕೇಸ್ ಲಾ ಸ್ಟಡಿ ಮಾಡ್ತಾರೆ. ಇವಾಗ ಏನು ಮಾಡ್ತಾರೆ ಅಂದರೆ, ಹೈಕೋರ್ಟ್ಗೆ ಬರುತ್ತೆ ಒಂದು ಕೇಸ್ ಅಂತ ಅಂದ್ಕೊಳ್ಳಿ. ಅಂಥದ್ದೇ ಕೇಸು ಸುಪ್ರೀಂ ಕೋರ್ಟಲ್ಲಿ ಪ್ರೀವಿಯಸ್ ಇಯರಲ್ಲಿ ಏನಾದರೂ ಡೀಲ್ ಆಗಿತ್ತು ಅಂದ್ಕೊಳ್ಳಿ. ಪ್ರೀವಿಯಸ್ ಇಯರಲ್ಲಿ ಸುಪ್ರೀಂ ಕೋರ್ಟ್ ಯಾವ ಒಂದು ಡಿಸಿಷನ್ಸ್ನ ಕೊಡ್ತು, ಆ ಒಂದು ಡಿಸಿಷನ್ ಮೇಲೆ ಈ ಒಂದು ಹೈಕೋರ್ಟ್ನಲ್ಲಿ ಈಗ ಪ್ರೆಸೆಂಟ್ ಬಂದಿರತಕ್ಕಂಥ ಕೇಸ್ನ ಡೀಲ್ ಮಾಡ್ತಾರೆ. ಸೊ ಇಟ್ ಈಸ್ ಲೈಕ್ ಒಂದು ಹೆಲ್ಪ್ ಮಾಡ್ತಕ್ಕಂಥ ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಿದ್ದಾರೆ ಅಂದರೆ ಅಫ್ಕೋರ್ಸ್ ಇದು ಕರೆಕ್ಟಾಗೇ ಇರುತ್ತೆ. ಸೊ ಅಂಥ ಒಂದು ಪ್ರೀವಿಯಸ್ ಕೇಸ್ ಲಾಸ್ನ ಸ್ಟಡಿ ಮಾಡಿ ನೆಕ್ಸ್ಟ್ ಅದರ ಜೂನಿಯರ್ ಅಂತಲೇ ಹೇಳ್ಬೋದು, ಸುಪ್ರೀಂ ಕೋರ್ಟ್ನ ಜೂನಿಯರ್ ಅಂತಲೇ ಹೇಳ್ಬೋದು ಹೈಕೋರ್ಟ್ನ. ಸೊ ಆ ಒಂದು ಪ್ರೀವಿಯಸ್ ಇಯರ್ಸ್ನ ಕೇಸ್ ಲಾನ ಸ್ಟಡಿ ಮಾಡಿ ಇವಾಗ ಜಡ್ಜ್ಮೆಂಟ್ ಪಾಸ್ ಮಾಡ್ತಕ್ಕಂಥದ್ದನ್ನ ಜುಡಿಷಿಯಲ್ ಡಿಸಿಷನ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಲಾಸ್ಟ್ ಕಸ್ಟಮ್ಸ್ ಆ್ಯಂಡ್ ದ ಯೂಸೇಜ್. ಇಟ್ ಇನ್ಕ್ಲೂಡ್ ದ ಫಸ್ಟ್ ಪ್ರಿನ್ಸಿಪಲ್ಸ್ ಆಫ್ ದ ಜಸ್ಟಿಸ್ ಆ್ಯಂಡ್ ಅ ಪಬ್ಲಿಕ್ ಯುಟಿಲಿಟಿ. ಸೊ ಆ ಒಂದು ರೂಲ್ಸ್ನ ಏನು ಫ್ರೇಮ್ ಮಾಡ್ತೀವಲ್ಲ, ಅದು ಪ್ರತಿಯೊಬ್ಬರಿಗೂ ಜಸ್ಟಿಸ್ ಇರಬೇಕಾಗುತ್ತೆ, ಪಬ್ಲಿಕ್ ಯುಟಿಲಿಟಿ, ನಾಟ್ ಫಾರ್ ಓನ್ಲಿ ಅ ಪರ್ಟಿಕ್ಯುಲರ್ ಪರ್ಸನ್ ಯುಟಿಲಿಟಿ ಬಟ್ ಫಾರ್ ಅ ಪಬ್ಲಿಕ್ ಯುಟಿಲಿಟಿ, ಪ್ರತಿಯೊಬ್ಬರಿಗೂ ಸಹ ಅದು ಯುಟಿಲೈಸ್ ಆಗಬೇಕಾಗುತ್ತೆ. ರ್ಯಾಷನಲ್ ಎಕ್ಸ್ಪೆಕ್ಟೇಷನ್ ಮೀನ್ಸ್ ಸುಮ್ಮನೆ ಲಾನ ಫ್ರೇಮ್ ಮಾಡೋಕ್ಕಾಗಲ್ಲ, ರ್ಯಾಷನಲ್ ಆಗಿ ಜಡ್ಜ್ ಮಾಡಬೇಕಾಗುತ್ತೆ. ಸೊ ವಾಟ್ ಆರ್ ದ ಔಟ್ಕಮ್ಸ್, ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಫ್ರೇಮಿಂಗ್ ದಿಸ್ ಲಾ ಅಂತ ನೋಡಬೇಕಾಗುತ್ತೆ. ನೆಕ್ಸ್ಟು ಅಬ್ಸರ್ವೆನ್ಸ್ ಓವರ್ ಎ ಲಾಂಗ್ ಪೀರಿಯಡ್. ಸ್ವಲ್ಪ ದಿನಕ್ಕೆ ಮಾತ್ರ ಲಾ ಫ್ರೇಮ್ ಮಾಡೋದು ಖಂಡಿತವಾಗ್ಲೂ ಇಲ್ಲ, ಫಾರ್ ಅ ಲಾಂಗ್ ಪೀರಿಯಡ್ನಲ್ಲಿ ನೋಡಬೇಕಾಗತ್ತೆ ಇದು ಅಡ್ವಾಂಟೇಜಸ್ ಇದೆಯಾ ಇಲ್ವಾ ಅಂತ. ನೆಕ್ಸ್ಟು ಇಂಟ್ರೆಸ್ಟ್ ಆಫ್ ದ ಸೊಸೈಟಿ. ಸೊ ಓಕೆ, ಗೌರ್ನಮೆಂಟ್ ಏನೋ ರೂಲ್ಸ್ನ ಫ್ರೇಮ್ ಮಾಡುತ್ತೆ, ಸೊಸೈಟಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಅದು ಸೊಸೈಟಿ ಅದನ್ನು ಅಗ್ರಿ ಮಾಡ್ತಾರಾ? ಸೊ ಸೊಸೈಟಿ ಅಗ್ರಿ ಮಾಡಬೇಕು ಅಂದರೆ ಅಫ್ಕೋರ್ಸ್ ಅವ್ರಿಗದು ಅಡ್ವಾಂಟೇಜ್ ಆಗಿರಬೇಕಾಗುತ್ತೆ, ಅವ್ರಿಗೆ ಹೆಲ್ಪ್ ಮಾಡೋ ಥರ ಇರಬೇಕಾಗುತ್ತೆ. ಸೊ ಅಂಥ ರೂಲ್ಸ್ ಫ್ರೇಮ್ ಮಾಡಿರ್ತಕ್ಕಂಥದ್ದು ಕಸ್ಟಮ್ಸ್ ಆ್ಯಂಡ್ ಯೂಸೇಜ್ ಮೀನ್ಸ್ ಇಲ್ಲಿ ನಾವು ಮೇನ್ಲಿ ಫೋಕಸ್ ಮಾಡ್ತಕ್ಕಂಥದ್ದು ಪಬ್ಲಿಕ್ನ ಫೋಕಸ್ ಮಾಡ್ತೀವಿ, ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ಸ್ ಏನಾಗಿದೆ, ಸೊ ಪಬ್ಲಿಕ್ ಅವರು ಇದನ್ನು ಅಗ್ರಿ ಮಾಡ್ತಾರಾ ಇಲ್ವಾ ಅಂಥದ್ದನ್ನ ನಾವು ಕಸ್ಟಮ್ಸ್ ಆ್ಯಂಡ್ ದೆನ್ ಯೂಸೇಜ್ ಅಲ್ಲಿ ಸ್ಟಡಿ ಮಾಡಿದ್ದೀವಿ. ಸೊ ಈ ಒಂದು ಚಾರ್ಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕ್ವಶನ್ನ ನಾನು ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳಿದೆ ಅಂತ ಅಂದರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಇದನ್ನು 6 ಮಾರ್ಕ್ಸ್ ಕ್ವಶನ್ ಮೀನ್ಸ್ 12 ಮಾರ್ಕ್ಸ್ ಕ್ವಶನ್ ನಮಗಿದೆ, ಅದರಲ್ಲಿ ಸಬ್ ಕ್ವಶನ್ಸ್ ಅಂತ ಡಿವೈಡ್ ಮಾಡಿದ್ದಾರೆ, 2 ಕ್ವಶನ್ಸ್ ಫ್ರೇಮ್ ಮಾಡಿದ್ದಾರೆ. ಆ ಒಂದು ಕ್ವಶನ್ಸ್ನಲ್ಲಿ ಸೋರ್ಸಸ್ ಆಫ್ ದ ಬಿಸ್ನೆಸ್ ಲಾನ 6 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಈ ಒಂದು ಚಾರ್ಟ್ನ ಬರ್ಕೊಂಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಸೋರ್ಸಸ್ ಆಫ್ ದ ಬಿಸ್ನೆಸ್ ಲಾ. ಚಾಪ್ಟರಿನ ಲಾಸ್ಟ್ ಕಾನ್ಸೆಪ್ಟ್ ದಟ್ ಈಸ್ types of business law. In the types of business law there are 7 types. ಅದರಲ್ಲಿ ಫಸ್ಟ್ ಎಂಪ್ಲಾಯ್ಮೆಂಟ್ ಲಾನ ಸ್ಟಡಿ ಮಾಡೋಣ. ಎಂಪ್ಲಾಯ್ಮೆಂಟ್ ಲಾ refers to set of legal rules and regulations that govern the relationship between employer and employee. ಸೊ ಎಂಪ್ಲಾಯ್ಮೆಂಟ್ ಲಾ ಅಲ್ಲಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾಕೆ ಮಾಡಿದ್ದಾರೆ ಅಂದರೆ ಟು ಗವರ್ನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್. ಎಂಪ್ಲಾಯರ್ ಯಾರು ಅಂದರೆ ಯಾರು ಒಂದು ಕಂಪ್ನೀಲಿ ಕೆಲಸ ಕೊಡ್ತಾರೆ ಅವ್ರನ್ನ ಎಂಪ್ಲಾಯರ್ ಅಂತ ಕರಿತೀವಿ, ಆ್ಯಂಡ್ ಯಾರು ಕಂಪ್ನೀಲಿ ಕೆಲಸ ಮಾಡ್ತಾರೆ ಅಲ್ವಾ ಅವ್ರನ್ನ ಎಂಪ್ಲಾಯಿ ಅಂತ ಕರಿತೀವಿ. ಸೊ ಅವರಿಬ್ಬರ ಮಧ್ಯೆ ಮೀನ್ಸ್ ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ಮಧ್ಯೆ ತುಂಬ ಒಳ್ಳೆಯ ರಿಲೇಷನ್ಶಿಪ್ ಇರಬೇಕಾಗತ್ತೆ, ಅದು ಎಂಪ್ಲಾಯ್ಮೆಂಟ್ ಲಾಲಿ ಕರಿತೀವಿ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಲಾಲಿ ಯಾವ್ಯಾವ ಏರಿಯಾಸ್ ಕವರ್ ಆಗಿದೆ ಅಂತ ನೋಡಿದ್ರೆ, ಫಸ್ಟು ಹೈರಿಂಗ್ ಆ್ಯಂಡ್ ಫೈರಿಂಗ್. ಹೈರಿಂಗ್ ಅಂದರೆ ಅಪಾಯಿಂಟ್ಮೆಂಟ್ ಆಫ್ ದ ಎಂಪ್ಲಾಯೀಸ್, ಆ್ಯಂಡ್ ಫೈರಿಂಗ್ ಮೀನ್ಸ್ ದ ಎಂಪ್ಲಾಯ್ ಮೀನ್ಸ್ ದ ತೆಗ್ದಾಕೋದು ಅಂತ ಹೇಳ್ತೀವಿ.
ಹೈರಿಂಗ್ ಮಾಡಬೇಕಾದ್ರೆ ಇಂಟರ್ವ್ಯೂಸ್ನೆಲ್ಲ ಕಂಡಕ್ಟ್ ಮಾಡ್ತಾರೆ. ಯಾವ ಕ್ಯಾಂಡಿಡೇಟ್ ಬೆಸ್ಟ್ ಅಂತ ಅನ್ಸ್ಕೊತಾರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊತಾರೆ. ಫೈರಿಂಗ್ ಅಂದರೆ ಕೆಲಸದಿಂದ ತೆಗಿಬೇಕಾದ್ರೆ ಒಬ್ಬ ಎಂಪ್ಲಾಯಿಗೆ ಅವ್ರಿಗೆ ನೋಟಿಸ್ ಕೊಡಬೇಕಾಗತ್ತೆ. ಅಟ್ಲೀಸ್ಟ್ 30 ಡೇಸ್ ಬಿಫೋರೇನೆ ಅವ್ರಿಗೆ ಇಂಟಿಮೇಟ್ ಮಾಡಬೇಕಾಗತ್ತೆ, ಯಾಕೆ ಆ ಒಂದು ಎಂಪ್ಲಾಯಿನ ಕೆಲಸದಿಂದ ತೆಗಿತಿದ್ದೀವಿ, ಏನು ರೀಸನ್ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟು 30 ಡೇಸ್ ಪ್ರಿಯರಾಗಿ ನೆಕ್ಸ್ಟ್ ಅವ್ರನ್ನ ಕೆಲಸದಿಂದ ತೆಗಿಬೇಕಾಗತ್ತೆ. ನೆಕ್ಸ್ಟ್ ವರ್ಕ್ ಪ್ಲೇಸ್ ಸೇಫ್ಟಿ. ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ಇಬ್ಬರಿಗೂ ಸಹ ವರ್ಕ್ ಪ್ಲೇಸ್ ಸೇಫ್ಟಿ ಇರಬೇಕಾಗುತ್ತೆ. ಇಟ್ ಮೀನ್ಸ್ ಆ ಒಂದು ಪ್ಲೇಸ್ ಕಂಪ್ನೀಲಿ ಎನ್ವಿರಾನ್ಮೆಂಟ್ ಏನಿದೆ ತುಂಬ ಹೈಜೀನಿಕ್ ಆಗಿರಬೇಕಾಗತ್ತೆ. ಯಾವುದೇ ರೀತಿ ತೊಂದರೆ ಇರದೇ ಇರೋ ಹಾಗೆ ಕಂಪ್ನಿ ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಮಿನಿಮಮ್ ವೇಜ್ ಆ್ಯಂಡ್ ಓವರ್ ಟೈಮ್. ಒಬ್ಬ ಎಂಪ್ಲಾಯಿ ಕೆಲಸ ಮಾಡ್ತಿದ್ದಾನೆ ಅಂತ ಅಂದರೆ ಅವ್ನ ಮೇನ್ ಪರ್ಪಸ್ ಸ್ಯಾಲ್ರಿ ಅರ್ನ್ ಮಾಡೋದಾಗಿರುತ್ತೆ. ಸೊ ಆ ಒಂದು ಎಫರ್ಟ್ಸ್ ಏನು ಹಾಕ್ತಾರೆ ಎಂಪ್ಲಾಯೀಸ್ಗೆ ಅವ್ರಿಗೆ ಪ್ರಾಪರಾಗಿ ವೇಜಸ್ನೆಲ್ಲ ಕೊಡಬೇಕು. ಅಕಸ್ಮಾತ್ ಏನಾದರೂ ಕಂಪ್ನಿ ಓವರ್ ಟೈಮ್ ಕೆಲಸ ಮಾಡಿಸ್ಕೊತಾರೆ ಅಂದರೆ ಅವ್ರಿಗೆ ಒಂದು ಎಂಪ್ಲಾಯಿಗೆ ಎಕ್ಸ್ಟ್ರಾ ಅಮೌಂಟ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಡಿಸ್ಕ್ರಿಮಿನೇಷನ್. ಕಂಪ್ನೀಲಿ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಇರಬಾರ್ದು. ಅದು ಮೆನ್ ಅಂತ ಆಗಿರಬಹುದು, ವುಮೆನ್ ಅಂತ ಆಗಿರ್ಬೋದು, ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ಸ್ ಇರಬಾರ್ದು. ಎಲ್ಲರಿಗೂ ಸಹ ಈಕ್ವಲ್ ಆಪರ್ಚುನಿಟಿ ಕೊಡಬೇಕಾಗತ್ತೆ. ಆ ಒಂದು ಆಪರ್ಚುನಿಟೀಸ್ ಕೊಟ್ಟರೆ ಏನಾಗುತ್ತೆ ಅಂದರೆ ಎಂಪ್ಲಾಯೀಸ್ಗೂ ಕೂಡ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಅವ್ರಿಗೂ ಕೂಡ ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡ್ ಆಗುತ್ತೆ. ಹರಾಸ್ಮೆಂಟ್ ಅಂತ ನೆಕ್ಸ್ಟ್ ಪಾಯಿಂಟ್, ಹರಾಸ್ಮೆಂಟ್ ಅಂದರೆ ಯಾರಿಗೂ ಸಹ ತೊಂದರೆ ಕೊಡಬಾರ್ದು. ಯಾರ ಮೇಲೂ ಈಗ ಎಂಪ್ಲಾಯರ್ ಹೈಯರ್ ಪೋಸ್ಟಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಎಂಪ್ಲಾಯಿಗೆ ತೊಂದರೆ ಕೊಡೋ ಹಾಗೆ ಮಾಡಬಾರ್ದು, ಅವ್ರ ಮೇಲೆ ದಬ್ಬಾಳಿಕೆನ ನಡೆಸಬಾರ್ದು. ನೆಕ್ಸ್ಟು ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್. ಎಂಪ್ಲಾಯಿಗೆ ಬೆನಿಫಿಟ್ ಕೊಡಬೇಕಾಗತ್ತೆ. ಸೊ ಏನಾದರೂ ಬೋನಸ್ ಆಗಿರಬಹುದು, ಆ ಒಂದು ಎಂಪ್ಲಾಯಿ ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದಾಗ ಅವ್ರಿಗೆ ಅಡಿಷ್ನಲ್ ಅಮೌಂಟ್ ಕೊಡಬಹುದು. ರೆಕಗ್ನೈಸ್ ಮಾಡಿ ಅವಾರ್ಡ್ ಕೊಟ್ಟರೆ ಎಂಪ್ಲಾಯೀಸ್ ಕೂಡ ತುಂಬ ಖುಷಿ ಆಗ್ತಾರೆ ಮತ್ತು ನೆಕ್ಸ್ಟ್ ಅವ್ರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಇದನ್ನು ನೋಡ್ಕೊಂಡಂತಹ ಬೇರೆ ಎಂಪ್ಲಾಯೀಸ್ ಕೂಡ ನಮಗೂ ಈ ಒಂದು ಅವಾರ್ಡ್ ಸಿಗಬೇಕು, ರೆಕಗ್ನೈಸ್ ಸಿಗಬೇಕು ಅಂತ ಹೇಳಿ ಇನ್ನೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಪ್ರೈವಸಿ ಅಂದರೆ ಅವರು ಒಂದು ಎಂಪ್ಲಾಯೀಸು ಯಾವಾಗಲೂ ಸಹ ಕ್ಯಾಮರಾ ಅಂಡರ್ ಮೀನ್ಸ್ CCTV ಕ್ಯಾಮ್ರಾ ಅಂಡರಲ್ಲೇ ಇರ್ತಾರೆ. ಅವ್ರಿಗೆ ಪ್ರೈವಸಿ ಇರೋದಿಲ್ಲ. ಏನಾದರೂ ಸ್ಟ್ರೆಸ್ ಆಯಿತು ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಎಲ್ಲಿ CC ಕ್ಯಾಮ್ರಾ ನೋಡಿ ಪನಿಷ್ಮೆಂಟ್ ಇರುತ್ತೆ ಅಂತ ಹೇಳಿ ತುಂಬ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಿರ್ತಾರೆ. ಸೊ ಪ್ರೈವಸಿ ಕೊಡಬೇಕಾಗುತ್ತೆ. ಶಾರ್ಟ್ ಬ್ರೇಕ್ಸ್ ಥರ ಕಂಪ್ನೀಸ್ ಕೊಟ್ಟರೆ ಎಂಪ್ಲಾಯೀಸ್ ಕೂಡ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ವಿಸಲ್ ಬ್ಲೋವರ್ ಪ್ರೊಟೆಕ್ಷನ್. ಏನಾಗುತ್ತೆ ಅಂದರೆ ಎಂಪ್ಲಾಯರ್ ಏನಾದ್ರೂ ಎಂಪ್ಲಾಯಿಗೆ ತೊಂದರೆ ಕೊಟ್ಟರು ಅಂದರೆ ಎಂಪ್ಲಾಯಿ ಕಂಪ್ಲೇಂಟ್ ಮಾಡೋವಂಥ ಆಪರ್ಚುನಿಟಿ ಇರುತ್ತೆ. ಸೊ ಎಂಪ್ಲಾಯಿ ಕಂಪ್ಲೇಂಟ್ ಮಾಡ್ದೆ ಅಂತ ಇಟ್ಕೊಳ್ಳಿ. ಈಗೇನು ಮಾಡ್ತಾರೆ ಅಂದರೆ ಸ್ಟೇಟ್ ಲಾ ಪ್ರಕಾರ ಆ ಒಂದು ಎಂಪ್ಲಾಯಿಗೆ ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಎಂಪ್ಲಾಯರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ನೆಕ್ಸ್ಟು ಅಂತ ಹೇಳಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ವಿಸಲ್ ಬ್ಲೋವರ್ ಪ್ರೊಟೆಕ್ಷನ್. ಸೊ ಈ ಒಂದು ಏರಿಯಾಸ್ ಎಲ್ಲ ಎಂಪ್ಲಾಯ್ಮೆಂಟ್ ಲಾಲಿ ಕವರ್ ಆಗಿದೆ. This is one of the type of the business law. Next point, immigration law. It refers to set of laws and regulations governing the entry, stay and departure of a foreign nationals in a country. It covers a wide range of issues such as visas, green cards, citizenship, deportation and refugees. ಇವಾಗ ಬಿಸ್ನೆಸ್ನಲ್ಲಿ ಕ್ಲೈಂಟ್ಸ್ ಇರ್ತಾರೆ. ಮೆನಿ ಆಫ್ ದ ಕಂಪ್ನೀಸ್ ಇಂಟರ್ನ್ಯಾಷನಲಲ್ಲಿ ಟ್ರೇಡ್ ಮಾಡ್ತಿದ್ದಾರೆ ಅಂದರೆ ಅವ್ರ ಕ್ಲೈಂಟ್ಸು ಫಾರಿನಲ್ಲಿ ಇರ್ತಾರೆ. ಎಂಪ್ಲಾಯೀಸ್ಗೆ ಏನು ಮಾಡ್ತಾರೆ ಅಂದರೆ ಎಂಪ್ಲಾಯರ್ಸು ನೀವು ಏನು ಮಾಡಿ ಕ್ಲೈಂಟ್ಸ್ ಜೊತೆ ಮಾತಾಡ್ಕೊಂಡು ಬಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಆಗ ಎಂಪ್ಲಾಯೀಸು ಫಾರಿನ್ ನ್ಯಾಷನಲ್ಸ್ಗೆಲ್ಲ ಹೋಗಬೇಕಾಗತ್ತೆ. ಆ ಟೈಮ್ನಲ್ಲಿ ಅವ್ರಿಗೆ ಗೊತ್ತಿರಬೇಕಾಗತ್ತೆ ಎಷ್ಟು ಫಾರಿನ್ ನ್ಯಾಷನಲ್ಸ್ಗೆ ಹೋಗಬೇಕು ಅಂದರೆ ವಾಟ್ ಆರ್ ದನ್ ಎಂಟ್ರಿಗೆ ರೂಲ್ಸ್ ಇದೆ, ಮತ್ತು ಅಲ್ಲಿ ಸ್ಟೇ ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು, ಮತ್ತು ಡಿಪಾರ್ಚರ್ ಆಫ್ ದ ಫಾರಿನ್ ನ್ಯಾಷನಲ್ಸ್ ಮೀನ್ಸ್ ಹೊರಗೆ ಬರಬೇಕು ಅಂದರೆ ಏನೇನು ರೂಲ್ಸ್ ಕಂಟೇನ್ ಆಗಿದೆ ಅನ್ನೋದನ್ನೆಲ್ಲ ತಿಳ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟ್ ಇಟ್ ಕವರ್ಸ್ ಅ ವೈಡ್ ರೇಂಜ್ ಆಫ್ ಇಶ್ಯೂಸ್. ಈಗ ಸುಮ್ಮನೆ ನಾವು ಫಾರಿನ್ ನ್ಯಾಷನಲ್ಸ್ಗೆ ಹೋಗೋಕ್ಕಾಗತ್ತಾ? ಈಗ ನಮ್ಮಲ್ಲಿ ಬಸ್ ಫೆಸಿಲಿಟೀಸ್ ಫ್ರೀ ಇದೆ, ಸೊ ನಾವು ಆರಾಮಾಗಿ ಹೋಗಬಹುದು. ಮೀನ್ಸ್ ಎಸ್ಪೆಷಲಿ ಫಾರ್ ಗರ್ಲ್ಸ್ಗೆ ಫ್ರೀ ಇದೆ. ಈಗ ಅದೇ ಥರ ನಾವು ಕರ್ನಾಟಕದಲ್ಲಿ ಬಸ್ ಫ್ರೀ ಬಿಟ್ಟಿದ್ದಾರೆ ಅಂದ್ಬಿಟ್ಟು ಫಾರಿನ್ಸ್ಗೆಲ್ಲ ಏರ್ಪೋರ್ಟ್ಸ್ಗೆ ಫ್ರೀ ಬಿಡೋಕ್ಕಾಗೋದೇ ಇಲ್ಲ. ಸೊ ಅಲ್ಲಿ ಏನು ಮಾಡುತ್ತೆ, ಸರ್ಟೆನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅಲ್ಲಿ ನಾವು ವೀಸಾ ತೋರಿಸ್ಬೇಕಾಗತ್ತೆ ನಮ್ಮದು. ನೆಕ್ಸ್ಟ್ ಗ್ರೀನ್ ಕಾರ್ಡ್ಸ್, ಸಿಟಿಸನ್ಶಿಪ್, ಡಿಪೋರ್ಷನ್
ಆ್ಯಂಡ್ ರೆಫ್ಯೂಜೀಸ್ ಇದೆಲ್ಲ ಇಶ್ಯೂಸು ಫಾರಿನ್ಗೆ ನಾವು ಹೋಗ್ತೀವಿ ಅಂತ ಅಂದಾಗ ಇಶ್ಯೂಸ್ನ ಫೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇಮಿಗ್ರೇಷನ್ ಲಾನ ಯಾಕೆ ಫ್ರೇಮ್ ಮಾಡಿದ್ದಾರೆ ಅಂದರೆ ದ ಪ್ರೈಮರಿ ಗೋಲ್ ಇಸ್ ಟು ರೆಗ್ಯುಲೇಟ್ ದ ಎಂಟ್ರಿ ಆಫ್ ಫಾರಿನ್ ನ್ಯಾಷನಲ್ಸ್ ಇನ್ ಎ ಕಂಟ್ರಿ, ಪ್ರೊಟೆಕ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಪ್ರಮೋಟ್ ದ ಎಕನಾಮಿಕ್ ಗ್ರೋತ್. ಸೊ ಇವಾಗ ಏನಾಗುತ್ತೆ ಅಂದರೆ ಏನೂ ಚೆಕ್ಕಿಂಗ್ ಮಾಡಲ್ಲ ಅಂತ ಅಂದ್ಕೊಳ್ಳಿ. ಏರ್ಪೋರ್ಟ್ಸ್ನಲ್ಲಿ ಏನು ಮಾಡ್ತಾರೆ ಅಂದರೆ ಫಾರಿನರ್ಸ್ ಬರ್ತಾರೆ, ನಮಗೆ ಗೊತ್ತಿಲ್ಲ ಅವರು ಒಳ್ಳೆಯವರ ಕೆಟ್ಟವರ ಅಂತ. ಡೇಂಜರಸ್ ವೆಪನ್ಸ್ ತಂದು ಏನಾದರೂ ಬಾಂಬ್ ಹಾಕಬೇಕು ಅಂತ ಏರ್ಪೋರ್ಟಲ್ಲಿ ಪ್ಲ್ಯಾನ್ ಮಾಡಿದ್ರೆ ಸೊ ಆ ಒಂದು ಸೆಕ್ಯೂರಿಟಿ ಏನಾಗುತ್ತೆ, ಆ ಒಂದು ನಮ್ಮ ಒಂದು ಏರ್ಪೋರ್ಟ್ನಲ್ಲಿ ಇರ್ತಕ್ಕಂಥ ನಮ್ಮ ಇಂಡಿಯನ್ಸ್ ಪೀಪಲ್ಸ್ ಆಗಿರಬಹುದು, ಯಾವುದೇ ರೀತಿ ದೇಶದ ಪೀಪಲ್ಸ್ ಆಗಿರಬಹುದು, ಅವ್ರಿಗೆ ಸೇಫ್ಟಿಯಲ್ಲಿರುತ್ತೆ. ಸೊ ದಟ್ಸ್ ವೈ ಇಮಿಗ್ರೇಷನ್ ಲಾ ಇರುತ್ತೆ. ಸೊ ಯಾವ್ಯಾವ ಚೆಕಿಂಗ್ ಇರುತ್ತೆ ಏರ್ಪೋರ್ಟ್ಸ್ನಲ್ಲೆಲ್ಲ, ಬ್ಯಾಗ್ ಚೆಕಿಂಗ್ ಆಗಿರಬಹುದು, ಪ್ರತಿಯೊಂದು ಕೂಡ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. ಯಾಕೆ ಅಂದರೆ ಟು ಪ್ರೊಟೆಕ್ಟ್ ದ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ದ ಎಕನಾಮಿಕ್ ಗ್ರೋತ್ ಆಫ್ ದ ನೇಷನ್. ದಿಸ್ ಈಸ್ ರಿಗಾರ್ಡಿಂಗ್ ದ ಇಮಿಗ್ರೇಷನ್ ಲಾ. Next type of business law is consumer goods sales law. It refers to the set of law and regulation that govern the sale of goods to consumers. These laws are designed to protect consumers from unfair business practices and ensure that they receive safe and reliable product. As the word suggests ಮಾಡ್ತಾ ಇದ್ದು ಕನ್ಸ್ಯೂಮರ್ಸ್ಗೋಸ್ಕರನೇ ಮಾಡಿರ್ತಕ್ಕಂಥ ಲಾ. ಇವಾಗ ನಾವೇ ನಮಗೆ ಗೊತ್ತಿಲ್ಲದೇ ಎಕ್ಸ್ಪೈರ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ನ ತೊಗೊಂಡ್ಬಿಡ್ತೀವಿ. ಅದು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿಂದ ನಮ್ಮ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಇವಾಗ ನಾವೇನು ಮಾಡಬಹುದು ಅಂದರೆ ಕನ್ಸ್ಯೂಮರ್ ಗೂಡ್ಸ್ ಸೇಲ್ಸ್ ಲಾಲಿ ಅವರ ಒಂದು ಮ್ಯಾನುಫ್ಯಾಕ್ಚರ್ ಅಥವಾ ಸೇಲ್ಸ್ ಡಿಪಾರ್ಟ್ಮೆಂಟ್ ಮೇಲೆ ಕೇಸ್ ಫೈಲ್ ಮಾಡಬಹುದು. ಆವಾಗ ಏನಾಗುತ್ತೆ ಅಂದರೆ ಈ ಕನ್ಸ್ಯೂಮರ್ ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥ ಆಫೀಸರ್ಸು ಆ ಮ್ಯಾನುಫ್ಯಾಕ್ಚರರ್ಸ್ ಮೇಲೆ ಸರ್ಟೆನ್ ಆ್ಯಕ್ಷನ್ಸ್ನ ತೊಗೊತಾರೆ. ಮತ್ತು ಈ ಒಂದು ನಾವು ಯಾವ ಒಂದು ಇಶ್ಯೂಸ್ನ ಫೇಸ್ ಮಾಡಿದ್ವಿ ಅದು ಬೇರೆ ಕನ್ಸ್ಯೂಮರ್ಸ್ಗೆ ಆಗದೇ ಇರೋ ಹಾಗೆ ಅವರು ನೋಡ್ಕೊತಾರೆ. ಇವಾಗ ಏನಾಗುತ್ತೆ ಅಂದರೆ ಕನ್ಸ್ಯೂಮರ್ಸ್ ಏನಾದರೂ ಇಶ್ಯೂ ನೋಡ್ದೇ ತೊಗೊಂಬಿಟ್ರು ಅಂತ ಅಂದ್ಕೊಳ್ಳಿ, ಒಂದು ರೀಫಂಡ್ ಮಾಡೋ ಅಂಥ ಆಪ್ಷನ್ಸ್ ಕೂಡ ಕೊಡಬೇಕಾಗತ್ತೆ. ನೆಕ್ಸ್ಟ್ that's why it is designed to protect the consumers from unfair business practices and ensure they receive the safe and reliable ಪ್ರಾಡಕ್ಟ್ ಸೇಫ್ ಆಗಿರಬೇಕಾಗತ್ತೆ. ನಾವು ಕೂಡ ಕನ್ಸ್ಯೂಮರ್ಸ್ ಆಗಿ ಸುಮ್ಮನೆ ಯಾವುದೇ ಒಂದು ಪ್ರಾಡಕ್ಟ್ಸ್ನ ತೊಗೊಳ್ಳೋ ಅಂಥದ್ದಲ್ಲ. ಯಾವ ಒಂದು ಕೆಮಿಕಲ್ಸ್ನ ಯೂಸ್ ಮಾಡಿದ್ದಾರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ ಅಲ್ವಾ. ಸೊ ಎಲ್ಲದನ್ನು ಓದ್ಕೊಬೇಕಾಗತ್ತೆ. ಆ ಒಂದು ಪ್ರಾಡಕ್ಟು ಎಕ್ಸ್ಪೈರಿ ಡೇಟಲ್ಲಿ ಮುಗ್ದಿದೆಯಾ ಏನು ಚೆಕ್ ಮಾಡ್ಕೊಬೇಕಾಗತ್ತೆ. ಪ್ರೈಸ್ ಏನು ಹಾಕಿದ್ದಾರೆ, ಲೇಬಲ್ ಇದೆಯಾ ಇಲ್ವಾ. ಸೊ ಲೇಬಲ್ ಇಲ್ಲ ಅಂತ ಅಂದರೆ ಏನಾಗುತ್ತೆ ಅಂದರೆ ಡ್ಯೂಪ್ಲಿಕೇಟ್ ಪ್ರಾಡಕ್ಟ್ ಆಗಿಬಿಡುತ್ತೆ. ಇವಾಗ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಯಾವ್ದಾದ್ರು ಒಂದು ಸೋಪ್ ಅಂದ್ಕೊಳ್ಳಿ, ಮೈಸೂರು ಸ್ಯಾಂಡಲ್ ಸೋಪೇ ಅಂದ್ಕೊಳ್ಳಿ, ಲೇಬಲ್ ಇಲ್ಲ. ಆ ಒಂದು ಟೈಮ್ನಲ್ಲಿ ಡುಪ್ಲಿಕೇಟ್ ಆಫ್ ದ ಪ್ರಾಡಕ್ಟ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗಬೇಕು. ಅಂದರೆ ಇದು ಕನ್ಸ್ಯೂಮರ್ ಆಗಿ ನಮ್ಮ ಒಂದು ರೈಟ್ಸ್ ಇದೆ ಮತ್ತು ನಮ್ಮ ಡ್ಯೂಟಿ ಕೂಡ ಅದು ಚೆಕ್ ಮಾಡಿ ತೊಗೊಳ್ಬೇಕು ಅನ್ನೋದನ್ನ ಪ್ರಾಡಕ್ಟ್ಸು. ನೆಕ್ಸ್ಟ್ ವಿಲ್ ಬಿ ಕಾಂಟ್ರಾಕ್ಟ್ ಲಾನ ಇನ್ನೂ ಡೀಟೇಲಾಗಿ ನೆಕ್ಸ್ಟ್ ಚಾಪ್ಟರಲ್ಲಿ ಸ್ಟಡಿ ಮಾಡೋಣ. ಈಗ ಜಸ್ಟ್ ಇಂಟ್ರಡಕ್ಷನ್ ಥರ ಸಾಕು. ಸೊ ಕಾಂಟ್ರಾಕ್ಟ್ ಲಾ ರೆಫರ್ಸ್ ಟು ದ ಬಾಡಿ ಆಫ್ ಲಾ ಆ್ಯಂಡ್ ರೆಗ್ಯುಲೇಷನ್ಸ್ ದಟ್ ಗವರ್ನ್ ದ ಕ್ರಿಯೇಷನ್, interpretation and enforcement of contracts between two or more parties. A contract is a legally binding agreement between parties that creates an obligation to perform certain actions or provide certain goods or services. So contract anta andre there will be at least two parties irtare. So there will be an exchange of the goods and services. ಇಲ್ಲಿ ಏನು ಹೇಳ್ತಿದ್ದಾರೆ, ಇಟ್ ರೆಫರ್ಸ್ ಟು ಅ ಬಾಡಿ ಆಫ್ ಲಾ. ಆ ಒಂದು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ದೇರ್ ವಿಲ್ ಬಿ ಎ ಸರ್ಟೇನ್ ಲಾ ಆ್ಯಂಡ್ ರೆಗ್ಯುಲೇಷನ್ಸ್. ವೈ ದೋಸ್ ರೆಗ್ಯುಲೇಷನ್ಸ್ ಆರ್ ಮೇಡ್ ಮೀನ್ಸ್ ಟು ಗವರ್ನ್ ದ ಕ್ರಿಯೇಷನ್. ಈಗ ಕಾಂಟ್ರಾಕ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಮೀನ್ಸ್ ಬರ್ಕೊಂಡೇ ಬರೀಬೇಕಾ, ರಿಟರ್ನಲ್ಲೇ ಇರಬೇಕಾ ಅಥವಾ ಓರಲ್ಲಾಗೆ ಇದ್ರೂ ನಡೆಯುತ್ತಾ. ನೆಕ್ಸ್ಟು ಇಂಟರ್ಪ್ರಿಟೇಷನ್. ಫಾರ್ ಎಕ್ಸಾಂಪಲ್ ಎ ಮತ್ತು ಬಿ ಇದ್ದಾರೆ, ಓಕೆನಾ. ಈ ಇಬ್ಬರು ಫ್ರೆಂಡ್ಸ್ ಅಂತ ತಿಳ್ಕೊಳ್ಳಿ. ಏನು ಹೇಳ್ತಾನೆ ಬಿಗೆ ಅಂದರೆ ನಾನು ಕಾರ್ನ ಸೆಲ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾನೆ ಅಂದ್ಕೊಳ್ಳಿ. ಎ ಹತ್ರ 2 ಕಾರ್ ಇದೆ, ಒಂದು ಬ್ಲ್ಯಾಕ್ ಕಾರ್ ಮತ್ತು ರೆಡ್ ಕಾರ್ ಇದೆ. ಬಿ ಏನು ಅಂದ್ಕೊಂಡಿದ್ದಾನೆ, ನನಗೆ ರೆಡ್ ಕಾರ್ನ ಸೇಲ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿದ್ದಾನೆ. ಸೊ ಕಾಂಟ್ರಾಕ್ಟ್ಗೆ ಎಂಟರ್ ಆಗ್ತಾರೆ. ಕಮ್ಯುನಿಕೇಟ್ ನೀಟಾಗಿ ಆಗಿದೆಯಾ ಇಲ್ಲಿ ಇನ್ಫಾರ್ಮೇಷನ್ನು
ಖಂಡಿತವಾಗ್ಲೂ ಇಲ್ಲ. ಸೊ ಇಂಟರ್ಪ್ರಿಟ್, ಯಾವ ರೀತಿ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಕಾಂಟ್ರಾಕ್ಟ್ಸ್ನ, ಸೊ ಕ್ಲಿಯರಾಗಿ ಇರಬೇಕಾಗತ್ತೆ. ಹೇಳಬೇಕು, ನಾನು ಎ ಕಾರ್ನ ಇಷ್ಟು ಅಮೌಂಟ್ ಮೀನ್ಸ್ ಸರ್ಟೇನ್ ಅಮೌಂಟ್ಗೆ ನಿನಗೆ ಸೇಲ್ ಮಾಡ್ತಾ ಇದ್ದೀನಿ ಅಂತ ಹೇಳಬೇಕು. ದಟ್ ಈಸ್ ಕಾಲ್ಡ್ ಇಂಟರ್ಪ್ರಿಟೇಷನ್. ನೆಕ್ಸ್ಟ್, ಎನ್ಫೋರ್ಸ್ಮೆಂಟ್ ಆಫ್ ದ ಕಾಂಟ್ರಾಕ್ಟ್ಸ್. ಆ ಒಂದು ಕಾಂಟ್ರಾಕ್ಟು ಲಾಗೆ ಎನ್ಫೋರ್ಸಿಬಲ್ ಮೀನ್ಸ್ ಲಾ ಕೂಡ ಅದನ್ನು ಒಪ್ಕೋಬೇಕು. ಯಾವುದೇ ರೀತಿ ಇಲ್ಲೀಗಲ್ ಆಗಿರಬಾರ್ದು ಆ ಕಾಂಟ್ರಾಕ್ಟ್, ಅದನ್ನು ಎನ್ಫೋರ್ಸಮೆಂಟ್ ಆಫ್ ಕಾಂಟ್ರಾಕ್ಟ್ಸ್ ಅಂತೀವಿ. ಬಿಟ್ವೀನ್ ಅ 2 or more ಪಾರ್ಟೀಸ್. ಸೊ ಈ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ, ಇವಾಗ ಎ ಮತ್ತು ಬಿ ಇದ್ದಾರಲ್ವಾ, ಎ ಹೇಳ್ತಾನೆ ನಾನು ಕಾರ್ನ ಸೇಲ್ ಮಾಡಲ್ಲಪ್ಪ ಅಂತ ಹೇಳ್ತಾನೆ. ಕಾಂಟ್ರಾಕ್ಟ್ ಎಲ್ಲ ಮಾಡಿದ್ದಾರೆ, ಇಬ್ಬರು ಕೂಡ ಸೈನ್ ಮಾಡಿದ್ದಾರೆ. ಬಿ ಹೋಗಿ ಈಗ ಕೇಸ್ ಹಾಕ್ಬೋದಾ ಎ ಮೇಲೆ? ಆಗ್ಬೋದು ತಾನೆ, ಯಾಕಂದರೆ ಎ ಸೈನ್ ಮಾಡಿದ್ದಾನೆ ಕಾಂಟ್ರಾಕ್ಟ್ ಮೇಲೆ, ನಾನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಸೊ ದೇರ್ ವಿಲ್ ಬಿ ಎ ಲೀಗಲ್ ಬೈಂಡಿಂಗ್ ಅಗ್ರಿಮೆಂಟ್ ಬಿಟ್ವೀನ್ ಅ ಪಾರ್ಟೀಸ್ ದಟ್ಸ್ ಕ್ರಿಯೇಟ್ ಆನ್ ಆಬ್ಲಿಗೇಷನ್ ಟು ಪರ್ಫಾರ್ಮ್ ಅ ಸರ್ಟೇನ್ ಆ್ಯಕ್ಷನ್. ಸೊ ನಾವು ದ ಡ್ಯೂಟಿ ಆಫ್ ದ ಎ ಏನು ಮಾಡಬೇಕು ಅಂದರೆ, ಅವ್ನ ಕಾರ್ನ ಸೇಲ್ ಮಾಡಲೇಬೇಕು, ಮತ್ತು ಬಿ ಆ ಒಂದು ಅಮೌಂಟ್ಗೆ ಅಗ್ರಿ ಮಾಡಿ ಎ ಇಂದ ಪರ್ಚೇಸ್ ಮಾಡ್ಕೊಬೇಕು ಗುಡ್ನ. ದಿಸ್ ಈಸ್ ದ ಆಬ್ಲಿಗೇಷನ್ ವಿತ್ ದ ಬೋತ್ ದ ಪಾರ್ಟೀಸ್ ಆರ್ ಕಂಟೈನಡ್. This is regarding the contract law. Next type of business law is antitrust law. It prohibits companies from colluding with their competitors to fix prices, divide markets or limit production. ಇದನ್ನು ಒಂದು ಎಕ್ಸಾಂಪಲ್ ಜೊತೆ ಹೇಳ್ತೀನಿ ನಾನು. ಏನಂದರೆ, ಎ ಮತ್ತು ಬಿ ಇದ್ದಾರೆ, ಅವರು ಇಬ್ಬರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋಂಥ ಪ್ರಾಡಕ್ಟು ತುಂಬ ಯುನೀಕ್ ಆಗಿದೆ. ಸೊ ಅವರಿಬ್ಬರ ಕೈಲಿ ಮಾತ್ರ ಆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಿರೋದು ಇದುವರೆಗೂ. ಈಗ ಎ ಮತ್ತು ಬಿ ಇಬ್ಬರು ಸಹ ಒಂದು ಕಲಿಯೂಡ್ ಅಂದರೆ ಕನ್ನಡದಲ್ಲಿ ಕುತಂತ್ರ ಅಂತ ಹೇಳ್ತೀವಿ. ಸೊ ಇಬ್ಬರು ಮಾತಾಡ್ಕೊಂಡು ಏನು ಮಾಡ್ತಾರೆ, ಅವರಿಬ್ಬರು ಕಾಂಪಿಟೇಟರ್ಸೇ ಏನು ಮಾಡ್ತಾರೆ ಅಂದರೆ, ಫಿಕ್ಸ್ ಪ್ರೈಸ್ ಎ ಹೇಳ್ತಾನೆ, ಎ ಮತ್ತು ಬಿ ಇಬ್ಬರು ಸಹ ಒಂದು ಒಪ್ಪಂದಕ್ಕೆ ಬರ್ತಾರೆ. ಈ ಒಂದು ಪ್ರಾಡಕ್ಟ್ ನಾವೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀವಲ್ಲ, ಅದನ್ನು ಹೈ ಪ್ರೈಸ್ಗೆ ಇಟ್ಬಿಡೋಣ, ಎಲ್ಲರೂ ಸಹ ತೊಗೊತಾರೆ. ನನ್ನ ಹತ್ರ ತೊಗೊಬೇಕು, ಇಲ್ಲ ನಿನ್ನ ಹತ್ರ ತೊಗೊಬೇಕು ಪ್ರಾಡಕ್ಟ್ಸ್ನ. ನಾವು ಇಬ್ಬರೂ ಸಹ ಹೈ ಪ್ರೈಸಸ್ನೇ ಇಟ್ಟರೆ ಅಫ್ಕೋರ್ಸ್ ನಮಗೆ ಹೆವಿ ಪ್ರಾಫಿಟ್ ಆಗುತ್ತೆ. ಸೊ ಫಿಕ್ಸ್ ಪ್ರೈಸ್ ಮಾಡ್ಕೊಳ್ಳೋಣ, ಮತ್ತು ಮಾರ್ಕೆಟ್ನ ಡಿವೈಡ್ ಮಾಡ್ಕೊಳ್ಳೋಣ. ಸೊ ನನ್ನ ಮಾರ್ಕೆಟ್ಗೆ ನೀನು ಎಂಟರ್ ಆಗಬೇಡ, ನಿನ್ನ ಮಾರ್ಕೆಟ್ಗೆ ನಾನು ಎಂಟರ್ ಆಗಲ್ಲ ಅಂತ ಅಗ್ರಿಮೆಂಟ್ ಮಾಡ್ಕೊತಾರೆ. ಮತ್ತು ಲಿಮಿಟ್ ದ ಪ್ರೊಡಕ್ಷನ್ ಕಮ್ಮಿ ಮಾಡೋಣ. ಆ ಒಂದು ಪ್ರೊಡಕ್ಷನ್ ಕಮ್ಮಿ ಆಗಿದ್ದರಿಂದ ಜನ ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆ ಟೈಮಲ್ಲಿ ನಾವು ಪ್ರಾಡಕ್ಟ್ನ ಕೊಡೋಣ. ಅವಾಗೇನಾಗುತ್ತೆ ಅಂದರೆ, ಪ್ರೈಸಸ್ ಹೈ ಇರೋದ್ರಿಂದ ನಮಗೆ ಹೆವಿ ಪ್ರಾಫಿಟ್ ಆಗುತ್ತೆ ಅಂತ ಅನ್ಕೊತಾರೆ. ಇದನ್ನು ನಾವು ತಡೆಗಟ್ಟೋದಕ್ಕೆ ಆ್ಯಂಟಿ ಟ್ರಸ್ಟ್ ಲಾ ಅನ್ನೋದು ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇಟ್ ಪ್ರಮೋಟ್ ದ ಹೆಲ್ದಿ ಕಾಂಪಿಟೇಷನ್ ಆ್ಯಂಡ್ ಪ್ರಿವೆಂಟ್ ದ ಮೊನೋಪೊಲೀಸ್. ಕಾಂಪಿಟೇಷನ್ ಎ ಮತ್ತು ಬಿ ಎಂಟರ್ ಆಗಿದ್ದು ಒಳ್ಳೆಯದಾ? ಇಲ್ಲ. ಸೊ ಅದು ಹೆಲ್ದಿ ಕಾಂಪಿಟೇಷನ್ ಅಲ್ಲ, ಅದು ಅನ್ಹೆಲ್ದಿ ಕಾಂಪಿಟೇಷನ್. ಹೆಲ್ದಿ ಕಾಂಪಿಟೇಷನ್ ಅಂದರೆ ಹೆಂಗೆ ಇರಬೇಕು ಅಂದರೆ, ಸೊ ಓಕೆ, ಎ ಏನು ಮಾಡ್ತಿದ್ದಾನೆ, ಹೈ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾನೆ ಅಂದರೆ, ಬಿ ಅದಕ್ಕೂ ಹೈ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ನ ಕೊಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂದರೆ ಅಟ್ಲೀಸ್ಟ್ ಪ್ರಮೋಷನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಹೆಲ್ದಿಯಾಗಿರಬೇಕು ಕಾಂಪಿಟೇಷನ್. ಅದನ್ನು ಬಿಟ್ಟು ಮೊನೋಪಲಿ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಉದ್ದೇಶದಿಂದ ಕನ್ಸ್ಯೂಮರ್ಸ್ಗೆಲ್ಲನೂ ತೊಂದರೆ ಕೊಡೋದಲ್ಲ. ಹೈ ಪ್ರೈಸಸ್ ಇಟ್ಟರೆ ಜನರಿಗೆ ತುಂಬಾ ತೊಂದರೆ ಆಗುತ್ತೆ, ಯಾಕಂದರೆ ಅವ್ರಿಗೆ ಅಷ್ಟೊಂದು ಪರ್ಚೇಸಿಂಗ್ ಪವರ್ ಕೂಡ ಅವ್ರು ಕಡಿಮೆ ಆಗೋಗುತ್ತೆ. ನೆಕ್ಸ್ಟು, ಇಟ್ ಎನ್ಶೂರ್ಸ್ ದಟ್ ದ ಬಿಸ್ನೆಸ್ ಆಪರೇಟ್ಸ್ ಇನ್ ಎ ಫೇರ್ ಆ್ಯಂಡ್ ಕಾಂಪಿಟೇಟಿವ್ ಮಾರ್ಕೆಟ್. ಸೊ ಆ್ಯಂಟಿ ಟ್ರಸ್ಟ್ ಲಾ ವಿಲ್ ಮೇಕ್ಸ್ ದ ಬಿಸ್ನೆಸ್ ಟು ಆಪರೇಟ್ ಇನ್ ಅ ಫೇರ್ ಮೀನ್ಸ್ ಎಲ್ಲರಿಗೂ ನ್ಯಾಯಯುತವಾಗಿರಬೇಕು. ಕನ್ಸ್ಯೂಮರ್ಸ್ಗೂ ಲಾಸ್ ಆಗಬಾರ್ದು ಮತ್ತು ಪ್ರೊಡ್ಯೂಸರ್ಸ್ಗೂ ಲಾಸ್ ಆಗಬಾರ್ದು. ಇಬ್ರಿಗೂ ಸಹ ಫೇರ್ ಆಗಿ ಜಸ್ಟಿಸ್ ಸಿಗೋ ಥರ ಒಂದು ಪ್ರೈಸ್ನ ಫಿಕ್ಸ್ ಮಾಡಿದ್ರೆ ಈವನ್ ದ ಬಿಸ್ನೆಸ್ ಪ್ರಾಫಿಟು ಅರ್ನ್ ಮಾಡುತ್ತೆ, ಅದ್ರ ಜೊತೆಗೆ ಕನ್ಸ್ಯೂಮರ್ಸಿನ ಗುಡ್ ವಿಲ್ ಕೂಡ ಬಿಸ್ನೆಸ್ ಅರ್ನ್ ಮಾಡುತ್ತೆ. ಆ್ಯಂಡ್ ಅ ಕಾಂಪಿಟೇಟಿವ್ ಮಾರ್ಕೆಟ್ ಇರಬೇಕು. ಕಾಂಪಿಟೇಷನ್ ಯಾವ ರೀತಿ ಇರಬೇಕು ಅಂದರೆ, ಕ್ವಾಲಿಟಿ ಮೇಲೆ ಇರಬೇಕು. ಮತ್ತು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಒಂದು ಅನದರ್ ಕಾಂಪಿಟೇಟರ್ನ ವಿರುದ್ಧವಾಗಿ ಹೇಳೋಕ್ಕೆ ಅಲ್ಲ, ನಮ್ಮ ಒಂದು ಪ್ರಾಡಕ್ಟ್ನ ಫೀಚರ್ಸ್ ಯುನೀಕ್ನೆಸ್ನ ಹೇಳೋದ್ರಿಂದ ನಾವು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಬೇಕು. ದಿಸ್ ಈಸ್ ರಿಗಾರ್ಡಿಂಗ್ ದ ಆ್ಯಂಟಿ ಟ್ರಸ್ಟ್ ಲಾ. ನೆಕ್ಸ್ಟ್ ಟೈಪ್ ಆಫ್ ಬಿಸ್ನೆಸ್ law is intellectual property law. It refers to the set of law and regulation that protect creation of the human mind, such as invention, literary and artistic works, designs and symbols.
ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಸೊ ಇಟ್ ಇನ್ಕ್ಲೂಡ್ಸ್ ದ ಪೇಟೆಂಟ್, ಟ್ರೇಡ್ ಮಾರ್ಕ್, ಕಾಪಿರೈಟ್ಸ್. ಈ ಒಂದು ಲಾ ಯಾಕೆ ಮಾಡಿದ್ದಾರೆ ಅಂತ ಅಂದರೆ ಟು ಪ್ರೊಟೆಕ್ಟ್ ದ ಕ್ರಿಯೇಷನ್ ಆಫ್ ಹ್ಯೂಮನ್ ಮೈಂಡ್. ಇವಾಗ ನಮಗೆ ಆಗಲಿ ಒಂದು ಎಕ್ಸಾಮ್ಸಲ್ಲಿ ಬರೀಬೇಕಾದ್ರೆ ತುಂಬ ಯುನೀಕಾಗಿ ಬರೆದಿರ್ತೀವಿ, ತುಂಬ ಚೆನ್ನಾಗಿ ಬರೆದಿರ್ತೀವಿ. ನಮ್ಮ ಒಂದು ಕ್ಲಾಸ್ನಲ್ಲಿ ನಾವು ಟಾಪರ್ ಆಗೋ ರೀತಿ ಬರೆದಿರ್ತೀವಿ. ಸೊ ಆ ಒಂದು ಯುನೀಕ್ನೆಸ್ ಪ್ರೆಸೆಂಟ್ ಮಾಡಿರ್ತೀವಿ. ಆ ಒಂದು ಆನ್ಸರ್ಸ್ನ ಬೇರೆಯವ್ರು ನೋಡಿಕೊಂಡ್ರೆ ಬೇಜಾರಾಗುತ್ತೆ, ಯಾಕಂದರೆ ಅವ್ರಿಗೂ ಅದೇ ಮಾರ್ಕ್ಸ್ ಬಂದುಬಿಟ್ರೆ ನಾವು ಕ್ಲಾಸ್ಗೆ ಟಾಪರ್ ಆಗಲ್ಲ ಅನ್ನೋ ಒಂದು ಮೈಂಡ್ಸೆಟ್ ನಮಗಿದ್ದೇ ಇರುತ್ತೆ. ಸೊ ಇನ್ನು ನಮಗೆ ಸ್ಟೂಡೆಂಟ್ಸ್ ಆಗೇ ಇಷ್ಟು ಗಿಲ್ಟ್ ಫೀಲ್ಡ್ ಆಗುತ್ತೆ ಅಂತ ಅಂದರೆ ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಇರ್ತಾರೆ. ಆ ಒಂದು ಕಾಪಿರೈಟ್ಸ್ನೆಲ್ಲ ಅವ್ರಿಗೆ ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಅವರ ಮೈಂಡ್, ಅವರ ಯುನೀಕ್ನೆಸ್ ಕಳ್ಕೊಂಡ್ಬಿಡ್ತಾರೆ. ಸೊ ದಟ್ ಈಸ್ ವೈ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಎಲ್ಲ ಏನು ಮಾಡುತ್ತೆ ಅಂದರೆ, ಓಕೆ ನಿಮ್ಮ ಕ್ರಿಯೇಷನ್ ಅಲ್ವಾ, ಸೊ ಸರ್ಟೈನ್ ಪೀರಿಯಡ್ ಆಫ್ ಟೈಮಲ್ಲಿ ಅದ್ರ ಓನರ್ ನೀವೇ ಆಗಿರ್ತೀರ. ಮೀನ್ಸ್ ನಿಮ್ಮ ಒಂದು ನೇಮ್ ಅಂಡರ್ನಲ್ಲೇ ಈ ಪ್ರಾಡಕ್ಟ್ ಲಾಂಚ್ ಆಗಿರುತ್ತೆ. ಸೊ ಬೇರೆಯವರು ಯಾರೂ ಸಹ ಅದನ್ನು ಕಾಪಿ ಮಾಡಿಕೊಂಡು ಅವರ ಒಂದು ನೇಮಲ್ಲಿ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋ ಒಂದು ಅವಕಾಶ ಇರೋದಿಲ್ಲ. So that is called as the intellectual property law. The goal of the intellectual property law is to encourage the innovation and creativity by granting the legal rights to the creator of intellectual property and providing them with the means to enforce those rights. ಸೊ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ ಏನು ಮಾಡುತ್ತೆ ಅಂದರೆ ಲೀಗಲ್ ರೈಟ್ಸ್ನ ಕೊಡುತ್ತೆ. ಓಕೆ, ನೀವು ಕ್ರಿಯೇಟರ್ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡಿದ್ದೀರಲ್ವ, ನಿಮ್ಮ ಕೈಲಿಂದ ಮಾತ್ರನೇ ಆ ಒಂದು ಪ್ರಾಡಕ್ಟು ಬೇರೆಯವ್ರಿಗೆ ನೀವು ಕಾಪಿರೈಟ್ಸ್ ಕೊಡಬಹುದು ಅಥವಾ ಟ್ರೇಡ್ ಮಾರ್ಕ್ಸ್ ಏನಾದರೂ ಕೊಡ್ತೀರಿ ಅಂದರೆ ಅದು ನಿಮ್ಮ ಅಂಡರಿಂದ ಮಾತ್ರ ಸಾಧ್ಯ. ಬೇರೆಯವರು ಯಾವುದೇ ಕಾರಣಕ್ಕೂ ಅದನ್ನು ಆ ಒಂದು ರೈಟ್ಸ್ ನಿಮ್ಮ ಒಂದು ಕಂಪ್ನಿಯಿಂದ ಕೊಡೋಕ್ಕೆ ಚಾನ್ಸ್ ಇಲ್ಲ. ನಿಮಗೆ ಮಾತ್ರ ಅದು ಯುನೀಕಾಗಿ ಎಕ್ಸ್ಕ್ಲೂಸಿವ್ ಆಗಿ ಲೀಗಲ್ ರೈಟ್ಸ್ ಇರುತ್ತೆ ಅನ್ನೋದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾನ ಉದ್ದೇಶ ಆಗಿದೆ. ದಿಸ್ ಈಸ್ ರಿಗಾರ್ಡಿಂಗ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ದಟ್ ಈಸ್ ದ ಬಿಸ್ನೆಸ್ ಫಾರ್ಮೇಷನ್ ಲಾ. Business formation law refers to the legal requirements and the regulations for creating and organizing a new business entity. These laws vary depending on a type of business entity such as sole proprietorship, partnership and limited liability company. ಬಿಸ್ನೆಸ್ ಫಾರ್ಮೇಷನ್, ನಾವೀಗ ಬಿಸ್ನೆಸ್ ಫಾರ್ಮ್ ಮಾಡಬೇಕು ಅಂದರೆ ಎಷ್ಟೊಂದು ಥರ ಬಿಸ್ನೆಸ್ನ ನಾವು ಫಾರ್ಮ್ ಮಾಡಬಹುದು. ಎಂಟಿಟಿ ಬೇಸ್ ನೋಡಿದ್ರೆ ಸೋಲ್ ಪ್ರೊಪ್ರೈಟರ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರಬಹುದು, ಕಂಪ್ನಿ ಆಗಿರ್ಬೋದು, ನೆಕ್ಸ್ಟು LLP ಕೂಡ ಫಾರ್ಮ್ ಮಾಡ್ಬೋದು, LLC ಕೂಡ ಫಾರ್ಮ್ ಮಾಡಬಹುದು. ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ ಸಿಂಗಲ್ ಪರ್ಸನ್ ಇರ್ತಾರೆ. ಸೊ ಲಾಸಸ್ ಆಗಿರಬಹುದು, ಪ್ರಾಫಿಟ್ ಆಗಿರ್ಬೋದು, ಸಿಂಗಲ್ ಪರ್ಸನ್ನೇ ಅದನ್ನು ಗೇನ್ ಮಾಡ್ತಾರೆ. ಆದರೆ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಪಾರ್ಟ್ನರ್ಶಿಪ್ ಇಟ್ ಶುಡ್ ಬಿ ರಿಜಿಸ್ಟರ್ಡ್ ಅಂಡರ್ ದ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ ಟು ರಿಜಿಸ್ಟರ್. ಅಲ್ಲಿ 2 or more ಪರ್ಸನ್ಸ್ ಇರ್ತಾರೆ. ಸೊ ಆ ಒಂದು ಪ್ರಾಫಿಟ್ ಲಾಸಸ್ನ ಒಂದು ರೇಷಿಯೋ ಮೇಲೆ ಶೇರ್ ಮಾಡ್ಕೊತೀವಿ. LLP ಕೂಡ ಇದೆ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪು. ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಲಯಬಿಲಿಟಿ ಲಿಮಿಟೆಡ್ ಆಗಿರುತ್ತೆ. ವೆರೀಸ್ ಇನ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅನ್ಲಿಮಿಟೆಡ್ ಲಯಬಿಲಿಟಿ. ವೆರಾಸ್ ಇನ್ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಆ ವರ್ಡೇ ಸಜೆಸ್ಟ್ ಮಾಡುತ್ತೆ, ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಸೊ ನಮಗೆ ಲಾಸಸ್ ಮೀನ್ಸ್ ನಮ್ಮ ಒಂದು ಕೈಲಿಂದನೇ ಲಾಸಸ್ನ ತುಂಬಿಕೊಡೋವಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಕಂಪ್ನಿ ಅಂತ ಫ್ರೇಮ್ ಮಾಡ್ತೀವಿ ಅಂದರೆ ತುಂಬ ಟೈಪ್ಸ್ ಆಫ್ ಕಂಪನಿ ಇದೆ. ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ ಮತ್ತು ಲಿಮಿಟೆಡ್ ಲಯಬಿಲಿಟಿ ಕಂಪನಿ. ಆ ರೀತಿ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಒಂದು ಕಂಪ್ನಿನ ಬಿಸ್ನೆಸ್ನ ಫಾರ್ಮ್ ಮಾಡ್ತೀವಿ ಅಂತ ಅಂದಾಗ. ಸೊ ಒಂದೊಂದು ಥರದ ಎಂಟಿಟಿ ಬೇಸ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸರ್ಟೇನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಒಂದು ರೂಲ್ಸ್ನೆಲ್ಲ ಫಾಲೋ ಮಾಡಬೇಕು ಅನ್ನೋದು ಬಿಸ್ನೆಸ್ ಫಾರ್ಮೇಷನ್ ಲಾ ಹೇಳುತ್ತೆ. ದಿಸ್ ಆರ್ ದ ಟೈಪ್ಸ್ ಆಫ್ ದ ಬಿಸ್ನೆಸ್ ಲಾ. ಈ ಕ್ವಶನ್ನ 4 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೇನ್ ಎನಿ 4 ಟೈಪ್ಸ್ ಆಫ್ ಬಿಸ್ನೆಸ್ ಲಾ ಅಂತ ಕೇಳಬಹುದು, ಅಥವಾ ಯಾವುದಾದ್ರೂ ಒಂದು ಸಿಂಗಲ್ ಕ್ವಶನ್ಸ್ನ ಕೊಟ್ಟು ಮೀನ್ಸ್ ಎಕ್ಸ್ಪ್ಲೇನ್ ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಲಾ ಆಗಿರಬಹುದು, ಕನ್ಸ್ಯೂಮರ್ ಗೂಡ್ಸ್ ಸೇಲ್ಸ್ ಲಾ ಆಗಿರ್ಬೋದು, ಯಾವುದಾದ್ರೂ ಒಂದು ಕ್ವಶನ್ನ ಕೊಟ್ಟು 2 ಮಾರ್ಕ್ಸ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳೋಂಥದ್ದಾಗಿರಬಹುದು. ಇಲ್ಲಿಗೆ ಬಿಸ್ನೆಸ್ ರೆಗ್ಯುಲೇಷನ್ ಸಬ್ಜೆಕ್ಟಿನ ಫಸ್ಟ್ ಮಾಡ್ಯೂಲ್ ಕಂಪ್ಲೀಟಾಗಿ ಕವರ್ ಆಗಿದೆ. ಎಲ್ಲ ಪಾಯಿಂಟ್ಸ್ನೂ ಕೂಡ ಡೀಟೇಲ್ಡಾಗಿ ಸ್ಟಡಿ ಮಾಡಿದ್ದೀವಿ. ಇಲ್ಲೇನಾದರೂ
ಡೌಟ್ಸ್ ಇತ್ತು ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಪೋಸ್ಟ್ ಮಾಡಿ. ನೆಕ್ಸ್ಟ್ ಕ್ಲಾಸಸಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.